ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಬರಮಾಡಿಕೊಳ್ತೇನೆ. ಆಮೇಲೆ ಓಕೆ, ನಾವು ಹಾಗೆ ಇರುವ ಜಾಗದಲ್ಲಿ ಕಣ್ಣುಗಳನ್ನು ಮುಚ್ಚಿದ ನಾವು ಪರಿಶುದ್ಧಾತ್ಮನ ಬರಮಾಡಿಕೊಳ್ಳುವ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪರಿಶುದ್ಧಾತ್ಮನ ಬರಮಾಡಿಕೊಳ್ಳುವ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಈಗ ನೀವು ನನ್ನನ್ನು ಬಿಟ್ಟು ಏನನ್ನು ಮಾಡಲಾರಿರಿ ಎಂಬುದಾಗಿ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಪ್ಪ. ತಂದೆ, ನೀನು ಕರ್ತನೆ ಅಪ್ಪ, ಈ ಒಂದು ಕರ್ತನೆ ದಿನದ ನಿನ್ನ ಯಜಮಾನನು, ನಾಯಕನು, ಸಹಾಯಕನು, ನಮ್ಮ ಮುನ್ನಡೆಸುವಾತನು ನೀನಾಗಿರಬೇಕೆಂದು ಪ್ರಾರ್ಥನೆ ಮಾಡ್ತಿದ್ದೇನೆ ದೇವರೇ. ಪರಿಶುದ್ಧಾತ್ಮ ನಿಮಗೆ ಸ್ವಾಗತ ಕೊಡ್ತೀವಪ್ಪ. ನೀವು ಬನ್ನಿರಿ ರಾಜ. ಕರ್ತನೆ, ನೀನು ಆಳ್ವಿಕೆ ಮಾಡು ಕರ್ತನೆ, ನೀನು ನಾಯಕನಾಗಿ ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ದೇವರೇ. ಓ ಹಲ್ಲೆಲೂಯಾ, ಸ್ತೋತ್ರ. ಪರಿಶುದ್ಧನಾದ ತಂದೆ ನಿನಗೆ ಸ್ತೋತ್ರಪ್ಪ. ನಮ್ಮ ಮುನ್ನಡೆಸುವಾತ ನೀನಾಗಿರೋದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಆಳ್ವಿಕೆ ಮಾಡಿ ನಡೆಸಿರಿ ದೇವನೇ. ಅಪ್ಪ, ನಿನ್ನ ಚಿತ್ತದಲ್ಲಿ ನಮ್ಮ ನಡೆಸು ಕರ್ತನೆ, ನಮ್ಮ ನಡೆಸಿದವರಿ ನಮ್ಮ ಮಹಿಮೆಯಲ್ಲಿಯೂ ದೇವರೇ ಅಪ್ಪ ನಮ್ಮನ್ನು ತುಂಬಿಸಿ ನಡೆಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ ಅಪ್ಪ. ಹಲ್ಲೆಲೂಯಾ. ಪರಿಶುದ್ಧಾತ್ಮನಿಗೆ ಸ್ವಾಗತ ತಂದೆ. ನೀವು ಆಳ್ವಿಕೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ಬನ್ನಿ ದೇವರಾತ್ಮನೇ, ನಿಪ್ರಸನ್ನತೆ ಬಯಸುವೆವು. ನಮ್ಮ ಮಧ್ಯದಲ್ಲಿದ್ದು ನಮ್ಮ ಯಜಮಾನನಾಗಿ ನಡೆಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವಪ್ಪ. ಈಗ ನಿನ್ನ ಸನ್ನಿಧಿಯಲ್ಲಿ ಸೇರಿದ್ದೇವೆ ಕರ್ತನೆ, ನೀ ನಮ್ಮ ನಡೆಸುವುದಕ್ಕಾಗಿ ಸ್ತೋತ್ರಪ್ಪ. ಎಲ್ಲವೂ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥನೆ. ಒಳ್ಳೆಯ ತಂದೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನಾವು ಕೆಲವು ಹಾಡುಗಳನ್ನು ಆಡುತ್ತಾ ದೇವರನ್ನು ಘನಪಡಿಸುವ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ. ಆಮೆನ್. ಯೇಸು ಅವತ್ತು ಬೆತ್ಲೆಹೇಮಲ್ಲಿ ಜನಿಸಿದನು. ಇವತ್ತು ಕರ್ತನು ನಮ್ಮ ಹೃದಯದಲ್ಲಿ ಜನಿಸುವಾತನಾಗಿದ್ದಾನೆ. ಆಮೆನ್. ಅವತ್ತು ಬೆತ್ಲೆಹೇಮಲ್ಲಿ ಜನಿಸಿದನು. ಇವತ್ತಾದರೂ ನಮ್ಮ ಹೃದಯ ಬೆತ್ಲೆಹೇಮಲ್ಲಿ ಆತನು ಹುಟ್ಟಿ ಬರುವಂತ ದೇವರಾಗಿದ್ದಾನೆ. ಆಮೆನ್. ಓಕೆ, ಕರೆಗಳನ್ನು ತಟ್ಟುತ್ತಾ ನಮಗಾಗಿ ಜನಿಸಿ ಬಂದಿರುವಂತಹ ಯೇಸು ಕ್ರಿಸ್ತನಲ್ಲಿ ಚಪ್ಪಳೆ ಮೂಲಕ ಆತನ ಘನಪಡಿಸುವ. ಆಮೆನ್. ಓಕೆ, ಕ್ರಿಸ್ಮಸ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಕ್ರೈಸ್ಟ್ ಅಂಡ್ ಮಾಸ್. ಕ್ರೈಸ್ಟ್ ಅಂದ್ರೆ ಕ್ರಿಸ್ತನು, ಮಾಸ್ ಅಂದ್ರೆ ಗುಂಪು ಎಂಬುದಾಗಿ. ಆಮೆನ್. ಸೊ ಕ್ರಿಸ್ತನ ಚಿಹ್ನೆಗಳೆಲ್ಲ ಸೇರಿ ಮಾಡುವುದೇ ಕ್ರಿಸ್ಮಸ್ ಹಬ್ಬ. ಆಮೆನ್. ಹಲ್ಲೆಲೂಯಾ. ಓಕೆ, ನಾವು ಕೆಲವು ಹಾಡುಗಳನ್ನು ಆಡುತ್ತಾ ಈ ಒಂದು ಸಮಯದಲ್ಲಿ ದೇವರನ್ನು ಘನಪಡಿಸುವ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ ಹಾಡನ್ನು ಆಡುತ್ತಾ ದೇವರ ನಾಮವನ್ನು ಘನಪಡಿಸುವ. ಆಮೆನ್. ಒಂದು ದಿನ ಮಧ್ಯರಾತ್ರಿಯಲ್ಲಿ
ಸಂತೋಷವುಳ್ಳವರಾಗಿ ನಮಗೆ ಗಮನಿಸುವ ಯೇಸು ಕ್ರಿಸ್ತನು ನಮಗಾಗಿ ಯೇಸು ಧರಿಸಿದ ನಮ್ಮ ಹೃದಯದಲ್ಲಿ ಯೇಸು ಧರಿಸಿದ ನಮ್ಮ ಹೃದಯದಲ್ಲಿ ಯೇಸು ಧರಿಸಿದ ನಮ್ಮ ಹೃದಯದಲ್ಲಿ ಜೊತೆಯಲ್ಲಿ ನೀರಲು ಸಮಾಧಾನ ಕೊಡಲು ಜೊತೆಯಲ್ಲಿ ನೀರಲು ಸಮಾಧಾನ ಕೊಡಲು ಇಮಾನುವೇಲನಿರುವ ಜೊತೆಯಲ್ಲಿ ಇಮಾನುವೇಲನಿರುವ ಒಂದು ದಿನ ಮಧ್ಯರಾತ್ರಿಯು ಸಮಯದ ದೇವರ ಮಹಿಮೆಯ ಏಕೆ ಜನಿಸಿದ ರಸ್ತೆಗಳಲ್ಲಿ ಯೇಸು ಧರಿಸಿದನು ಹೊತ್ತುಗಳಲ್ಲಿ ಯೇಸು ಧರಿಸಿದನು ನಮ್ಮ ಹೃದಯದಲ್ಲಿ ಯೇಸು ಧರಿಸಿದನು ನಮ್ಮ ಹೃದಯದಲ್ಲಿ ಜೊತೆಯಲ್ಲಿ ನೀರಲು ಸಮಾಧಾನ ಕೊಡಲು ಇಮಾನುವೇಲನಿರುವ ಜೊತೆಯಲ್ಲಿ ಇಮಾನುವೇಲನಿರುವ ಒಂದು ದಿನ ಮಧ್ಯರಾತ್ರಿಯಲ್ಲಿ ಸಕಲರಿಂದ ಯೇಸು ಧರಿಸಿದನು ಹೊತ್ತುಗಳಲ್ಲಿ. ಹಲ್ಲೆಲೂಯಾ, ಆಮೆನ್. ಯೇಸು ಜನಿಸಿದ್ದು ನಮ್ಮ ಹೃದಯದಲ್ಲಿ. ಆಮೆನ್, ಹಲ್ಲೆಲೂಯಾ. ಇನ್ನು ನಾಳು ದೇವ ನಮ್ಮನ್ನ ಘನಪಡಿಸುವ ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ. ಆಮೆನ್. ಭೂಮಿ ಮೇಲೆ ಯಾರು ಹುಟ್ಟಬಹುದು, ಯಾರು ಮಾನವ ಕುಲಕ್ಕೆ ಒಂದು ರಕ್ಷಣೆನೇ ತರಲಿಲ್ಲ. ನಾವು ಹುಟ್ಟಿದ್ದೀವಿ, ಭೂಮಿ ಮೇಲೆ ರಕ್ಷಣೆ ಉಂಟಾಯ್ತಾ? ಇಲ್ಲ. ಆದರೆ ಯೇಸು ಕ್ರಿಸ್ತನು ಹುಟ್ಟಿರುವುದರಿಂದ, ಆತನು ನಮಗಾಗಿ ಹುಟ್ಟಿ ಬಂದಿರೋದ್ರಿಂದ ಇಡೀ ಮಾನವ ಕುಲಕ್ಕೆ ಒಂದು ಶುಭ ಸಂದೇಶ. ಆಮೇನ್. ಏನಿಗೆ ಶುಭ ಸಂದೇಶ ಅಂದ್ರೆ, ಆತನು ನಮಗೋಸ್ಕರ ಆತನ ಏನ್ ಮಾಡಿದ ಗೊತ್ತಾ, ತನ್ನನ್ನೇ ಬರಿದಾಗಿ ಮಾಡಿಕೊಂಡು ನಮಗೋಸ್ಕರ ಜನಿಸಿ ಬಂದನು. ಆಮೇನ್, ಹಲ್ಲೆಲೂಯಾ. ಓಕೆ, ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಮಾಡನಾಡುತ್ತದೆ. ಅವನನ್ನು ಘನಪಡಿಸುವ ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ. ಇದು ರಕ್ಷಣೆಯ ಸುದಿನ, ಇದು ರಕ್ಷಣೆಯ ಸುದಿನ. ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ. ಇದು ರಕ್ಷಣೆಯ ಸುದಿನ, ಇದು ರಕ್ಷಣೆಯ
ಹಾಲೆಲೂಯಾ. ಕೈಗಳು ತಂದಿರೋರಲ್ಲ ಆಮೆನ್. ಹಾಲೆಲೂಯಾ. ಎಷ್ಟು ಜನಕ್ಕೆ ಯೇಸು ಕೈ ಕೊಟ್ಟಿದ್ದಾರೆ? ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ದೇವ ಕೈನ ಆತನ ಘನಪಡಿಸಕ್ಕೆ. ಹಾಲೆಲೂಯಾ. ಯೇಸು ಎರಡು ಕೈಗಳನ್ನು ಕೊಟ್ಟಿದ್ದೇನೆ ಯಾಕಂದ್ರೆ ಕೈಗಳ ಮೂಲಕ ನನ್ನನ್ನ ಘನಪಡಿಸಿರಿ ಎಂಬುದಾಗಿ. ಆಮೆನ್. ಓಕೆ, ಇನ್ನೊಂದು ಹಾಡು ನಾಡುತ್ತಾ ನಾವಾಗೆ ಆರಾಧನೆ ಕಡೆಗೆ ಹೋಗುವ. ಹಾಲೆಲೂಯಾ. ನನ್ನ ಜೀವಿತದಲ್ಲಿ ನೀವೊಂದು ಸಂತೋಷ ತಂದಿರಿ. ಆಮೆನ್. ಯೇಸು ಕ್ರಿಸ್ತನು ಇವತ್ತು ಈ ಭೂಲೋಕಕ್ಕೆ ಬಂದಿರೋದ್ರಿಂದ ಎಷ್ಟೋ ಜನಗಳಿಗೆ ಅದು ಸಂತೋಷದ ಸುದಿನ ಆಗಿದೆ. ಆಮೆನ್. ಒಂದು ವೇಳೆ ಈ ಸ್ವಾಮಿ ಬದ್ದೆ ಹೋಗಿದ್ದೀರಾ, ಪಾಪಕ್ಕೆ ಪರಿಹಾರನೇ ಇರ್ತಿರ್ಲಿಲ್ಲ. ಪಾಪ ಮಾಡುವ ಪ್ರತಿ ಮನುಷ್ಯ ಏನಾಗ್ತಿದ್ದೋ ಮರಣವನ್ನ ಹೊಂದ್ತಾ ಇದ್ರು. ಆದ್ರೆ ಸಾಮಾನ್ಯ ಜನರೆಲ್ಲ ಸಾಯ್ತಾರಲ್ಲ ಅಂತ ಕೇಳ್ಬೋದು, ಸಾವಿದೆ. ಆದ್ರೆ ಪಾಪ ಇಲ್ಲದವನು ಸತ್ತರು ಮತ್ತೆ ಬದುಕ್ತಾನೆ. ಆಮೆನ್. ಹಾಲೆಲೂಯಾ. ಓಕೆ, ನನ್ನ ಜೀವಿತದಲ್ಲಿ ನೀವೊಂದು ಯೇಸುವೆ ಎಷ್ಟೊಂದು ಸಂತೋಷ ತಂದಿರುವ ಬಾಳನ್ನ ನಾವು ಚಪ್ಪಾಳೆ ಮೂಲಕ ದೇವರನ್ನ ನಾಮವನ್ನು ಆಡಿ ಘನಪಡಿಸುವ. ಹಾಲೆಲೂಯಾ. ಓಕೆ, ನನ್ನ ಜೀವಿತದಲ್ಲಿ ನೀವೊಂದು ಸಂತೋಷ ತಂದಿರುವೆ ಯೇಸಯ್ಯ. ನನ್ನ ಬಾಳಿನಲ್ಲಿ ನೀವೊಂದು ಉಲ್ಲಾಸ ನೀಡುವೆ ಯೇಸಯ್ಯ. ಕತ್ತಲೆಯ ಬಾಳಲ್ಲಿ ಬೆಳಕು ತಂದೆ, ಆಕೆಯ ಮುಖದಲ್ಲಿ ನಗು ತಂದೆ. ಕತ್ತಲೆಯ ಬಾಳಲ್ಲಿ ಬೆಳಕು ತಂದೆ, ಆಕೆಯ ಮುಖದಲ್ಲಿ ನಗು ತಂದೆ. ಯೇಸಯ್ಯ, ಯೇಸಯ್ಯ.
ಏಸಯ್ಯ ನನ್ನ ಬಾಳಿನಲ್ಲಿ ನೀ ಬಂದು ಉಲ್ಲಾಸ ನೀಡಿರುವೆ ಏಸಯ್ಯ 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 ನಾವೆಲ್ಲರಾಗಿ ಆರಾಧನೆ ಮಾಡಿಕೊಳ್ಳುವ. ಯಾಕಂದ್ರೆ ದೇವರು ಕೇಳುತ್ತೆ, ನನ್ನನ್ನು ಸ್ತುತಿಸುವವರು, ನನ್ನನ್ನು ಆರಾಧಿಸುವವರು ಅವರು ಇಂಥವರೇ ಆಗಿರಬೇಕು ಎಂಬುದಾಗಿ. ಕರ್ತರು ಇವತ್ತು ನಮ್ಮನ್ನು ಆರಿಸಿಕೊಂಡು ಆತ ನಮ್ಮನ್ನು ಪೋಷಿಸುವಂತ ದೇವರಾಗಿದ್ದಾನೆ. ಆತನ ಮನಮರಿಗೆ ಆತನ ಆರಾಧಿಸುವ. ಹಾಲೆಲೂಯಾ ಹಾಲೆಲೂಯಾ. ಪೂರ್ಣ ಮನಸ್ಸಿನಿಂದ ಕರ್ತನ ಯೇಸುವನ್ನು ನಾವು ಆರಾಧಿಸುವ. ನಾವೆಲ್ಲ ಪೂರ್ಣ ಮನಸ್ಸು ಕಣ್ಣುಗಳನ್ನು ಮುಚ್ಚಿದ ಯೇಸುವಲ್ಲಿ ನನಗೋಸ್ಕರ ಜನಿಸಿ ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಇವರು ನನ್ನ ಪಾಪದಿಂದ ಪರಿಹಾರ ಮಾಡೋದಕ್ಕಾಗಿ ಹುಟ್ಟಿ ಬಂದಿದ್ದಕ್ಕಾಗಿ ಸ್ತೋತ್ರ. ಈಗ ಯೇಸು ಎಂದರೆ ಅರ್ಥ ಆತನು ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಈ ನಮ್ಮ ಸಂಗಡ ಇರುವಂತಹ ನಾವೆರಡು ಕಣ್ಣುಗಳನ್ನು ಮುಚ್ಚಿ ನಾವೆರಡು ಕೈಗಳನ್ನು ಪರಲೋಕದ ಕಡೆಗೆ ಚಾಚಿ ನಾವು ಯಥಾರ್ಥವಾಗಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ನಾವು ಯೇಸುವನ್ನೇ ದೃಷ್ಟಿಸಿ ನೋಡ್ತಾ ಆತನು ಮಾಡಿದ ಮಹತ್ಕಾರಗಳಿಗಾಗಿ, ಆತನು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ನಾವು ಆತನನ್ನೇ ಆರಾಧನೆ ಮಾಡಿಕೊಳ್ಳೋಣ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರ ಎಂಬ ಸಿಂಹಾಸನದಲ್ಲಿ ವಾಸ ಮಾಡುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ನೀನೊಬ್ಬನೇ ಅಮರತ್ವವುಳ್ಳವನು, ನೀನೊಬ್ಬನೇ ಅಗಮವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ಹಾಲೆಲೂಯಾ 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 ಹಾಲೆಲೂಯಾ. ನಾವೆಲ್ಲ ನಾಲಿಗೆಗಳನ್ನು ತೆಗೆದು ಸ್ತೋತ್ರ ಹೇಳೋಣ. ಆತನಿಗಾಗಿ ನಾವು ಸ್ತೋತ್ರ ಹೇಳೋಣ. ಈ ಮುಂಜಾನೆ ವೇಳೆಯಲ್ಲಿ ಆತನ ಉಪಕಾರಗಳನ್ನು ನೆನೆಸಿ ಆತನ ಅದ್ಭುತಗಳನ್ನು ಮಾಡುವ ದೇವರು, ಅತಿಶಯಗಳನ್ನು ಮಾಡುವ ದೇವರು. ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರಪ್ಪ. ನಿಮಗೆ ಸ್ತೋತ್ರ ಕರ್ತನೆ. ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ಕರ್ತನಿದ್ದಂತ ನಮ್ಮನ್ನು ಬೆಳಕು ಕೊಟ್ಟು ಪ್ರಕಾಶವನ್ನು ಕೊಟ್ಟು ಕೊಡುವಂತ ದೇವರು ನೀನಾಗಿದ್ದ ಸ್ತೋತ್ರಪ್ಪ. ಪ್ರಭುಗಳಲ್ಲಿ ಸಿಂಹಾಸನ ದೊಬ್ಬಿ ದೀನರ ಉನ್ನತಿ ತಂದಿರುವ ದೇವರಿನ ನಾಮಕ್ಕೆ ಸ್ತೋತ್ರಪ್ಪ. ಹಾಲೆಲೂಯಾ ಹಾಲೆಲೂಯಾ. ಮುಂಜಾನೆ ವೇಳೆ ನಮ್ಮನ್ನು ಬಿಡಿಸಿ ಕರ್ತನೆ ನಿತ್ಯವಾಗಿ ನಮ್ಮನ್ನು ನಿಲ್ಲಿಸಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಯಾವ ನಿರೀಕ್ಷೆ ಇಲ್ಲದವರಾಗಿದ್ದ ನಮ್ಮನ್ನು ಕರ್ತನೆ, ಇಗೋ ಪಾಪದಲ್ಲಿದ್ದ ನಮ್ಮನ್ನು ಕರ್ತನೆ, ಶಾಪದಲ್ಲಿದ್ದ ನಮ್ಮನ್ನು ಕರ್ತನೆ, ಇಗೋ ನಮ್ಮ ಪಾಪವನ್ನು ಬಿಡಿಸುವುದಕ್ಕಾಗಿ, ನಮ್ಮ ದೋಷವನ್ನು ಪರಿಹರಿಸುವುದಕ್ಕಾಗಿ ಪರಲೋಕದಿಂದ ಮಗನನ್ನೇ ಕಳಿಸಿಕೊಟ್ಟ ದೇವರ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಹಾಲೆಲೂಯಾ. ಆಲೋಚನೆ ಕರ್ತನು, ಅದ್ಭುತ ಸ್ವರನು, ಪರಾಕ್ರಮಿಯಾದ ದೇವರು ನೀನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಹಾಲೆಲೂಯಾ. ನಮ್ಮ ಸಮೀಪ ಬಂಧುವಾಗಿ ನಮ್ಮ ಸಂಗಡ ವಾಸ ಮಾಡುವ ದೇವರು ನೀನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಹಾಲೆಲೂಯಾ 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 ಹಾಲೆಲೂಯಾ. ಇಗೋ ನಾವು ರಕ್ತ ಮಾಂಸಧಾರಿಗಳಾಗಿರುವ ಪ್ರಕಾರ ನೀವು ನಮ್ಮದೇ ರಕ್ತ ಮಾಂಸಧಾರಿಯಾದ ದೇವರ ನಾಮಕ್ಕೆ ವಾಸ ಮಾಡುವ ದೇವರು ನೀನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಹಾಲೆಲೂಯಾ 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 ಹಾಲೆಲೂಯಾ. ಪರಿಶುದ್ಧ ಎಂಬ ಭೂಷಣದ ಯೆಹೋವನಿಗೆ ಅಡ್ಡ ಬೀಳಿರಿ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟದೆ. ನಾವೆಲ್ಲರೂ ಯಥಾರ್ಥವಾಗಿ ಪೂರ್ಣ ಹೃದಯದಿಂದ ಹೃದಯವನ್ನು ತೆಗೆದವರಾಗಿ ನಾವು ಆತನಿಗೆ ಆರಾಧನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ಓ ರೀಬಾದ ರಿಯಲ ರಾಖಾದ ನವ ಅಂದರಿಯಲ ರಾಧನ ಶಂದರಿಯಲ ರಾಬಾದ ನವ ರೇಲೇಲೆ ರೇಖೆ ದೇ ಬೇರೆ ಅಂದರಿಯಲ ರಾಧನ ಓ ರೀಖಾಬಾದಲ ರವ ಅಂದರಿಯಲ ರಾಖಾದ ನವ ಶಂದರಿಯಲ ರಾಧ. ನಾವೆಲ್ಲರೂ ಯಥಾರ್ಥವಾಗಿ ನಾವು ನಾಲಿಗೆಗಳನ್ನು ತೆಗೆದು ಗಟ್ಟಿಯಾಗಿ ಶಬ್ದವಾಗಿ ಸ್ತೋತ್ರ ಹೇಳೋಣ. ಹಾಲೆಲೂಯಾ 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 ಹಾಲೆಲೂಯಾ. ಯೆಹೋವನು ತನ್ನ ಜನರಿಗೆ ಬಲವನ್ನು ತಾನು ಅಭಿಷೇಕಿಸಿದ ಆಶಯ ದುರ್ಗವಾಗಿದ್ದಾನೆ. ನಾವು ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಈ ಮುಂಜಾನೆ ವೇಳೆಯಲ್ಲಿ ನಾವು ಯಾರು ಅಂಗಡಿಗಳ ನೋಡುವುದು ಬೇಡ. ಇಗೋ ನಾವು ಸ್ಥಳದಲ್ಲಿ ಆತ ಚೆಲ್ಲುವ ದೇವರಾಗಿದ್ದಾನೆ. ಇಗೋ ಪವಿತ್ರಾತ್ಮನ ಈ ಸ್ಥಳದಲ್ಲಿ ಚಲಿಸುವವನಾಗಿದ್ದಾನೆ. ಪವಿತ್ರಾತ್ಮನ ಬರಮಾಡಿಕೊಳ್ಳೋಣ. ಆತನ ಪ್ರಸನ್ನತೆಯನ್ನು ಒಬ್ಬೊಬ್ಬರು ಅನುಭವಿಸೋಣ. ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಯಥಾರ್ಥವಾಗಿ ಯೇಸುವನ್ನು ದೃಷ್ಟಿಸಿ ನೋಡುತ್ತಾ, ನಾವು ಎಲ್ಲರೂ ಯೇಸುವನ್ನು ದೃಷ್ಟಿಸಿ ನೋಡುತ್ತಾ ಈ ಕಡೆ ನಡೆಯಲ್ಲ. ನಾವು ಸೃಷ್ಟಿಕರ್ತರನ್ನು ಆರಾಧಿಸಲು ಬಂದಿದ್ದೇವೆ, ಆತನನ್ನು ಮಹಿಮೆ ಪಡಿಸಲು ಬಂದಿದ್ದೇವೆ. ಆತನು ಪರಲೋಕದಲ್ಲಿ ಆತುರರಾಗಿರುವಂತ ದೇವರು
ತಂದೆಯ ಬಳಿ ಆತುರನಾಗಿರುವಂತ ದೇವರು ಈಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಸಕಲ ವ್ಯಾಧಿಯಿಂದ ಸಕಲ ಎಲ್ಲ ಕಣ್ಣೀರಿಂದ ಬಿಡಿಸುವಂತ ದೇವರು ಆತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಮ್ಮ ಪ್ರಾಣ ಇರುವವರೆಗೂ, ನಾವು ಜೀವಿಸುವ ದಿನವರೆಗೂ ನಾವು ಆತನನ್ನೇ ಆರಾಧನೆ ಮಾಡಿಕೊಳ್ಳೋಣ. ಆತನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ಹಾಲೆಲೂಯ, ಹಾಲೆಲೂಯ. ಯೆಹೋವನು ಒಳ್ಳೆಯವನು, ಅವರ ಕೃಪೆಯು ಶಾಶ್ವತವಾಗಿದೆ ಎಂಬುದಾಗಿ ಬರೆಯಲ್ಪಟ್ಟದೆ. ಅದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಎರಡು ಕೇಳಿಸುತ್ತಾ ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ನೀವು ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ಜೀವವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ಜೀವವನ್ನೇ, ನನ್ನ ರಕ್ಷಿಸಿದ ಯೇಸುವೇ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ನೀವು ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಈ ಒಂದು ಜೀವಿತವು ನನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ಅರ್ಪಿಸುವವನ ಬಳಿಗೆ
ನನ್ನ ಪ್ರಾಣ ಇರುವವರೆಗೂ. ಹೌದು ಯೇಸುವಿಗೆ ನಾವು ಪ್ರೀತಿ ಮಾಡ್ತೇವಪ್ಪ. ಪ್ರೀತಿ ಮಾಡುವೆನು ಉಸಿರೋ ಇರುವವರೆಗೂ. ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಹಲ್ಲೆಲೂಯಾ, ಸ್ತೋತ್ರಪ್ಪ. ಇಗೋ ದೇವರೇ, ನೀನು ನಮ್ಮನ್ನು ಮೊದಲು ಪ್ರೀತಿ ಮಾಡಿದ್ದಕ್ಕಾಗಿ ನಾವು ಪ್ರೀತಿ ಮಾಡ್ತೇವಪ್ಪ. ಇಗೋ ನೀವು ಪ್ರೀತಿ ಮಾಡದೆ ಹೋಗಿದ್ರೆ ನಾವು ಯಾರು ಪ್ರೀತಿ ಮಾಡೋದಿಲ್ಲ ಕರ್ತನೆ. ಇಗೋ ನಮ್ಮನ್ನು ಪ್ರೀತಿಸಿ ಕರ್ತನೆ. ಇಗೋ ಲೋಕವನ್ನು ಪ್ರೀತಿಸಿ ನಮಗಾಗಿ ನಿನ್ನ ಸ್ವಂತ ಕುಮಾರನೇ ಕೊಟ್ಟ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಇಗೋ ಯಾರು ನಶಿಸಿ ಹೋಗಬಾರದು, ಎಲ್ಲರೂ ನಿತ್ಯ ಜೀವನ ಪಡೆದುಕೊಳ್ಳಬೇಕು ಎಂಬುದಾಗಿ ಕರ್ತನೆ. ಇಗೋ ನಿನ್ನ ಉದ್ದೇಶ ನಾಮಕ್ಕೆ ಸ್ತೋತ್ರಪ್ಪ. ಕಾಲವು ಪರಿಪೂರ್ಣವಾದಾಗ ಕರ್ತನೆ, ಇಗೋ ಕಾಲವು ಸಮೀಪವಾದಾಗ ಇಗೋ ನಿನ್ನ ಸ್ವಂತ ಮಗನನ್ನೇ ಕಳಿಸಿಕೊಟ್ಟಿದ್ದ ದೇವರ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವಪ್ಪ. ಹಾಲೆಲೂಯಾ, ಹಾಲೆಲೂಯಾ. ನಾವು ಯಾರು ಮೌನವಾಗಿರೋದು ಬೇಡ, ನಾವು ಆ ಕಡೆ ಈ ಕಡೆ ನೋಡೋದು ಬೇಡ. ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಒಡೆದ ಹೃದಯದವರಾಗಿ ತೆರೆದ ಹೃದಯದವರಾಗಿ ನಾವು ಆತನನ್ನು ದೃಷ್ಟಿಸಿ ನೋಡುತ್ತಾ ಇಗೋ ನಮ್ಮ ಆರಾಧನೆಯನ್ನು ಕೇಳುವ ದೇವರು, ನಮ್ಮ ಆರಾಧನೆ ಇಳಿದು ಬರುವ ದೇವರು, ಪ್ರತಿಯೊಬ್ಬರ ಮೇಲೆ, ಪರಿಸ್ಥಿತಿಗಳ ಮೇಲೆ, ನಮ್ಮ ಕಣ್ಣೀರಿನ ಮೇಲೆ, ನಮ್ಮ ಎಲ್ಲಾ ಸ್ಥಿತಿಗಳ ಮೇಲೆ ಹಸ್ತವನ್ನು ಚಾಚಿಸುವ ದೇವರು. ಹಾಲೆಲೂಯಾ, ಹಾಲೆಲೂಯಾ. ತನ್ನ ಪ್ರಸನ್ನತೆಯನ್ನು ಯಾರು ಅನುಭವಿಸರೋ ಎಂಬುದಾಗಿ ಪರಲೋಕದಲ್ಲಿ ನೋಡುವ ದೇವರು, ಆತನು ನಮ್ಮನ್ನು ಪ್ರೀತಿಸುವ ದೇವರು. ಹಾಲೆಲೂಯಾ, ಹಾಲೆಲೂಯಾ. ನಾವು ಯಾರು ಮೌನವಾಗಿರುವುದು ಬೇಡ. ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಸಕಲ ಆರಾಧನೆಯನ್ನು, ಸಕಲ ಸ್ತುತಿಯನ್ನು, ಸಕಲ ಮಹಿಮೆಯನ್ನು ಆತನೊಬ್ಬನೇ ಹಾರನು, ಆತನೊಬ್ಬನೇ ಮಹಿಮೆಯುಳ್ಳ ದೇವರು. ಅಗಮ್ಯವಾದ ಬೆಳಕಿನಲ್ಲಿ ನಿತ್ಯ ದೇವರು. ಇಮ್ಮಾನುವೇಲನಾಗಿ ನಮ್ಮ ಸಂಗಡ ಯಾವಾಗಲೂ ಇರುವ ದೇವರು. ಹಾಲೆಲೂಯಾ. ಒಂದು ಕ್ಷಣ ಯೇಸುವೆ ಎಂಬುದಾಗಿ ಕರೆಯುತ್ತಾರೆ ದೇವರು. ಹಾಲೆಲೂಯಾ, 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 ಹಾಲೆಲೂಯಾ. ನಮ್ಮ ಪರಿಹಾರಕ್ಕಾಗಿ, ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಮಗಾಗಿ ಕರೆದು ಬಂದವರಾಗಿದ್ದಾರೆ. ಹಾಲೆಲೂಯಾ, ಸ್ತೋತ್ರ, 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 ಸ್ತೋತ್ರ ಎಂಬ ಸಿಂಹಾಸನದಲ್ಲಿ ವಾಸ ಮಾಡುವ ದೇವರು. ಅವನು ರಾಜಾದಿ ರಾಜನು, ಅರಸುಗಳ ಅರಸನು, ಸರ್ವಶಕ್ತನಾದ ದೇವರು. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಸಮಾಧಾನ ಕೊಡಲು ಬಂದ ದೇವರು. ಇಗೋ ನಮ್ಮ ಹೃದಯದಲ್ಲಿ ಜನಿಸುವ ದೇವರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲಾ ನಾಮದಲ್ಲಿ ನಾಮ ಯೇಸು ನಾಮಕ್ಕೆ ನಾವು ಅಡ್ಡ ಬಿದ್ದು ನಾವು ಆರಾಧನೆ ಮಾಡೋಣ. ಎಲ್ಲಾ ಜನರು ಸ್ತುತಿ ಸ್ತೋತ್ರಗಳು ಸಲ್ಲಿಸಲಿ. ಸರ್ವ ಜನರು ಆತನನ್ನು ಆರಾಧಿಸಬೇಕೆಂಬುದಾಗಿ ಬರೆಯಲ್ಪಟ್ಟದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ
ಕರ್ತನೆ ಮಾಂಸಧಾರಿಯಲ್ಲಿ ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ದೇವರು ನೀನಾಗಿದ್ದಲ್ಲಪ್ಪ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ಹಾಲೆಲೂಯಾ. ಯೆಹೋವನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ ಬರೆಯಲ್ಪಟ್ಟದಲ್ಲ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ ಕರ್ತನೆ. ಕಳೆದ ವಾರಗಳನ್ನು ನಡೆಸಬೇಕಾಗಿ ಸ್ತೋತ್ರಪ್ಪ. ಕಳೆದ 11 ತಿಂಗಳಿಂದ ಕರ್ತನೆ ಇದುವರೆಗೂ ಕರ್ತನೆ ನಮ್ಮನ್ನು ಕಾಯುವ ಕುರುಬನಾಗಿ ಕರ್ತನೆ ಹಿರಿಯಜನಾಗಿ ಯೆಹೋವ ಶಮ್ಮನಾಗಿ ನಮ್ಮ ಸಂಗಡ ಇದ್ದ ದೇವರಿಗೆ ನಾವು ಸಕಲ ಆರಾಧನೆಯನ್ನು ಸಕಲ ಮಹಿಮೆಯನ್ನು ಸಲ್ಲಿಸ್ತೇವಪ್ಪ. ಸಾಲ ವೇಳೆಯಲ್ಲಿ ಕರ್ತನೆ ಇದನ್ನು ಆಲಯದಲ್ಲಿ ಬರುವಂತೆ ಕರ್ತನೆ ಪ್ರತಿಯೊಬ್ಬೊಬ್ಬರನ್ನು ಕರೆದಂತೆಗಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ಪ್ರತಿಯೊಬ್ಬೊಬ್ಬರನ್ನು ಸುರಕ್ಷಿತವಾಗಿ ಕರ್ತನೆ ನಮ್ಮ ಆಲಯದಲ್ಲಿ ಬರುವಂತೆ ಒಂದು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಎಲ್ಲ ನಾಲಿಗೆಗಳು ಸ್ತೋತ್ರ ಹೇಳಲಿ. ಆತನು ಮಾಡಿದ ಉಪಕಾರಗಳಿಗಾಗಿ ನೆನೆಸಿ, ಆತನು ಮಾಡಿದ ಅದ್ಭುತ ಕಾರ್ಯಗಳನ್ನು ನೆನೆಸಿ, ಆತನು ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರು, ಅತಿಶಯ ಕಾರ್ಯಗಳನ್ನು ಮಾಡುವ ದೇವರು. ಈಗ ನಮ್ಮ ಪ್ರಾರ್ಥನೆಯನ್ನು ಆತನು ಮರೆತಿಲ್ಲ. ಈಗ ನಮ್ಮ ಕೂಗು ಆತನು ಮರೆತಿಲ್ಲ. ನಮ್ಮ ಹೊರೆಯನ್ನು ಆತನು ಮರೆತಿಲ್ಲ. ತಕ್ಕ ಕಾಲದಲ್ಲಿ ಅದ್ಭುತಗಳನ್ನು ಮಾಡುವ ದೇವರು. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಅವರ ತಂದೆಯ ಬಳಿಯಲ್ಲಿ ಆತನಾಗಿರುವ ಆತನು ಅವರಿಗೆ ನಾವು ಸಕಲ ಆರಾಧನೆಯನ್ನು ಸಲ್ಲಿಸೋಣ. ಸ್ತೋತ್ರ ನಿಮಗೆ ಸ್ತೋತ್ರಪ್ಪ. ನೀವು ಉನ್ನತ ಮಹೋನ್ನತ ನೀವು ಸರ್ವಶಕ್ತನಾದ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಹಾಲೆಲೂಯಾ 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 ಹಾಲೆಲೂಯಾ. ಆತನೆಯನ್ನು ದೃಷ್ಟಿಸಿ ನೋಡೋಣ. ನಾವು ಸಮಯದಲ್ಲಿ ಒಳ್ಳೆಯ ಸಮಯದಲ್ಲಿ ನಾವು ಆತನೆಯನ್ನು ದೃಷ್ಟಿಸಿ ನೋಡಿ ನಾವು ಆತನಿಗೆ ಆರಾಧನೆ ಮಾಡಿಕೊಳ್ಳೋಣ. ಹಾಲೆಲೂಯಾ ಹಾಲೆಲೂಯಾ. ದೇವಕುಮಾರನಿಗೆ ಆರಾಧನೆ, ನೀತಿಯ ರಾಜನಿಗೆ ಆರಾಧನೆ. ದೇವಕುಮಾರನಿಗೆ ಆರಾಧನೆ, ನೀತಿಯ ರಾಜನಿಗೆ ಆರಾಧನೆ. ಯೇಸುವೇ ರಾಕ್ಷಸ, ಯೇಸುವೇ ರಾಕ್ಷಸ, ಯೇಸುವೇ ಕರ್ತನಾಗಿ ಪರಲೋಕದ ಕಡೆಗೆ ಚಾಚುತ್ತಾ ಹಾಲೆಲೂಯಾ 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 ಕೂಸಾಗಿ ಬಾಂಧನಲ್ಲ ನಮ್ಮ ಯೇಸು ಅರಸ
ಸ್ತೋತ್ರವು ಮಾನವು ಮಹಿಮೆ ನಿಮಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಆರಾಧಿಸುತ್ತೇವೆ ನಮ್ಮ ಒಳ್ಳೆಯ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಹಾಗೆ ಕೀರ್ತನೆ ಓದಿಕೊಳ್ಳೋಣ. ಕೀರ್ತನೆ ಬರೆದ ಪುಸ್ತಕ 98ನೇ ಅಧ್ಯಾಯ 1ರಿಂದ ಕಡೆಯ ವಚನ. ಮಧ್ಯದಲ್ಲಿ ಸುನಿಲ್ ಬ್ರದರ್ ಮುಂದೆಬಂದು ಓದ್ತಾರೆ. ಸುನಿಲ್ ಜೆ ಬ್ರದರ್ ಮುಂದೆ ಬಂದು ಓದ್ತಾರೆ. ಕೀರ್ತನೆ ಬರೆದ ಪುಸ್ತಕ 98ನೇ ಅಧ್ಯಾಯ ಕೀರ್ತನೆಗಳು 98ನೇ ಅಧ್ಯಾಯ 1ರಿಂದ ಕಡೆಯ ವಚನವರೆಗೂ ಉತ್ತರ ಪ್ರತ್ಯುತ್ತರವಾಗಿ ನಾವೆಲ್ಲರೂ ಸೇರಿಕೊಂಡು ಓದಿಕೊಳ್ಳೋಣ. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈಯು ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿವೆ. ಭೂಮಿಯು ಅದರ ನಿವಾಸಿಗಳು ಘೋಷಿಸಲಿ. ಕಡೆಯ ವಚನ ನಾವೆಲ್ಲರೂ ಸೇರಿಕೊಂಡು ಓದಿಕೊಳ್ಳೋಣ. ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸುವುದಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿ ಮತ್ತು ಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುತ್ತಾನೆ. ಹಲ್ಲೆಲೂಯಾ. ನಮ್ಮ ಅಮೂಲ್ಯ ಕಾಣಿಕೆಯನ್ನು ನಾವು ಸಮರ್ಪಿಸುವಾಗ ನಮ್ಮ ಮಧ್ಯದಲ್ಲಿ ಶಿವಕಾಂತ್ ಶಿಷ್ಯ ಮುಂದೆ ಬಂದು ಹಾಡನ್ನು ಹಾಡಿಕೊಳ್ತಾರೆ. ನಮ್ಮ ಮೊದಲು ಸ್ತ್ರೀಯರು ನಂತರ ಪುರುಷರು ನಮ್ಮ ಅಮೂಲ್ಯ ಕಾಣಿಕೆಯನ್ನು ನಾವು ಅರ್ಪಣೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಏಸಯ್ಯ ನೀನಂದ್ರೆ ನನಗಿಷ್ಟ, ಹಲ್ಲೆಲೂಯಾ. ನಾವು ಒಳಪಟ್ಟ ಕಾಣಿಕೆಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬಿಡಿಸಬೇಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಕಾಣಿಕೆ ಭಾಗವನ್ನು ಆಶೀರ್ವಾದ ಮಾಡಿಕೊಡುತ್ತಂತಾನೆ. ಕೊಡಿರಿ ಕೊಡಲ್ಪಡುವುದು, ಸಂತೋಷವಾಗಿ ಕೊಡುವ ಮೇಲೆ ದೇವರಿಗೆ ಹೆಚ್ಚಾಗಿ ಪ್ರೀತಿ ಇರಲಿ ಎಂಬುದಾಗಿ ವಾಕ್ಯ ಹೇಳ್ತದಲ್ಲಪ್ಪ. ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕರಗಳನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಿಕರ್ತನೆ. ಕೊಡಿದಂಥ ಕರಗಳನ್ನು ಮುಂದಿನ ವಾರಗಳಲ್ಲಿ ಕೊಡುವಂತೆ ಸಹಾಯ ಮಾಡುತ್ತಂತೆ. ಮಾತ್ರವಲ್ಲದೆ ಈ ಕಾಣಿಕೆಯನ್ನು ಕರ್ತನೆ ನೀನು ರಾಜ್ಯದ ಅಭಿವೃದ್ಧಿಗೆ ಉಪಯೋಗಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ಬೇಡ್ತೇವೆ ನಮ್ಮ ಜೀವಳ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವಾಗಿ ನಮ್ಮ ಜಾಗದಲ್ಲಿ ಕೂತ್ಕೊಳ್ಳುವ. ಹಲ್ಲೆಲೂಯಾ.
ದೂರ ಕೂತ್ಕೊಂಡು ಆರಾಮಾಗಿ ಗಾಳಿ ಆಡುತ್ತೆ, ಅಟ್ಕೋಬೇಡಿ. ಓಕೆ, ಇವಾಗ ನಾವು ಒಂದು ಮುಖ್ಯವಾದ ಕಾರ್ಯಕ್ಕಾಗಿ ಬಂದಿದ್ದೇವೆ. ನಮ್ಮ ಮಧ್ಯದಲ್ಲಿ ಮುಖ್ಯವಾದ ಅತಿಥಿಗಳು ಬಂದಿದ್ದಾರೆ, 3 ಜನ. ಆಮೇನ್, ಹಲ್ಲೆಲೂಯಾ. ಸೊ ನಾವು ಅವರಿಗೆ ಸನ್ಮಾನ ಮಾಡುವಂತಹ ಸಮಯ. ಓಕೆ, ನಮ್ಮ ಮಧ್ಯದಲ್ಲಿ ಉತ್ತರಹಳ್ಳಿಯ ಒಬ್ಬ ಮುಖ್ಯಸ್ಥರಾಗಿರುವಂತಹ ಮುರುಘರಾಜ್ ಅಂಕಲ್ ಅವರು ಮುಂದೆ ಬಂದಿದ್ದಾರೆ. ಸೊ ಅವರಿಗೆ ನಾವು ಸಭೆಯ ಪರವಾಗಿ ಅವರಿಗೆ ಆನರ್ ಮಾಡುವ ಇದು. ಸೊ ಅವರಿಗೆ ಮಾಲೆ ಹಾಕೋದಕ್ಕೋಸ್ಕರ ನಮ್ಮಲ್ಲಿ ಬರ್ತಾರೆ, ಶಾಲನ ಮತ್ತು ಹಾಲನ್ನ ಹಾಕ್ತಾರೆ. ಶ್ಯಾಮರಾಜ್ ಬಂದ್ರೆ ರಾಮ ಬಂದ್ರೆ ಇಬ್ರು ಬನ್ನಿ, ರಾಮ ಶ್ಯಾಮರಾಜ್. ಓಕೆ, ನಾವು ಚಪ್ಪಾಳೆ ಮೂಲಕ ಈ ಒಂದು ಅತಿಥಿಗಳನ್ನು ಗೌರವಿಸಿ ನಮ್ಮ ಕರ್ತವ್ಯ. ನೆಕ್ಸ್ಟ್ ಎರಡನೇದಾಗಿದೆ. ಸೊ ನಮ್ಮ ಗ್ರಾಮದಲ್ಲಿ ನಮಗೆ ಸೇವೆ ಮಾಡುವುದಕ್ಕೆ, ನಮ್ಮನ್ನ ಯೇಸು ಕ್ರಿಸ್ತನ ಕೊಂಡಾಡುವುದಕ್ಕಾಗಿ ಇಷ್ಟು ದೊಡ್ಡ ಜಾಗವನ್ನು ಈ ಒಂದು ಜಾಗ ಯಜಮಾನರಾಗಿರುವಂತ ಸೊ ತಿರುಮಲೇಗೌಡ ಅಣ್ಣನವರಿಗೂ ನಾವು ಸಭೆ ಮೂಲಕ ಸನ್ಮಾನ ಮಾಡುವ. ಚಪ್ಪಾಳೆ ನಮ್ಮ ಸಾಬಣ್ಣ ಚಿಕ್ಕವರು ಮುಂದೆ ಬಂದ್ಬಿಟ್ಟು ಆಗ ಮಾಲೆ ಸಾಬಣ್ಣ ಅವರು ನಾವು ಮೊದಲನಾಗಿ ಶಾಲೆಯನ್ನು ಓದಿಸುವ. ನಮ್ಮ ಮೊದಲಲ್ಲಿ ಸಾಬಣ್ಣ ಚಿಕ್ಕವರು ಸನ್ಮಾನ ಮಾಡುವ. ಚಪ್ಪಳೆ ಮೂಲಕ ಜೋರಾಗಿ ಜೋರಾಗಿ. ನೆಕ್ಸ್ಟ್ ಎರಡನೇದಾಗಿ ಈ ಒಂದು ದಿನದಲ್ಲಿ ನಮಗೆ ಮುಖ್ಯವಾಗಿ ಪ್ರಸಂಗ ಮಾಡಲು ಅಂದರೆ ದೇವರನ್ನು ಕುರಿತಾಗಿ ನಮ್ಮ ಸಭೆಯ ಪಾಲಕರ ಪಾಸ್ಟರ್ ಪಾಲ್ ಪ್ರವೀಣ್ ನಾವು ನಮ್ಮ ಸಭೆಯ ಮೂಲಕ ಸನ್ಮಾನ ಮಾಡುವ. ಚಪ್ಪಳೆಗಳನ್ನು ಬರಮಾಡಿಕೊಳ್ಳುವ. ನಮ್ಮದಲ್ಲಿ ಇದನ್ನು ಹಾಕುವುದಕ್ಕೋಸ್ಕರ ರಾಜು ಬ್ರದರ್ ಅಂಡ್ ಯೇಸುರಾಜು ಬ್ರದರ್ ಮುಂದೆ ಬಂದು ಅವರಿಗೆ ಸನ್ಮಾನ ಮಾಡೋದು ಏನಂತ. ಮಲ್ಲಿಗಪ್ಪ ಬೇಗ ಬರಬೇಕು, ಟೈಮ್ ಇಲ್ಲ. ಮಲ್ಲಿಗಪ್ಪ ಬ್ರದರ್, ಮಲ್ಲಿಗಪ್ಪ ಅಂಡ್ ಯೇಸುರಾಜ್ ಮುಂದೆ ಬಂದು ಸನ್ಮಾನ ಮಾಡಬೇಕಾಗಿ ಹೇಳಿ. ಚಪ್ಪಳೆ ಮೂಲಕ ನಾವು ಶಾಲೆಯನ್ನು ಗೌರವಿಸುವ. ಜೋರಾಗಿ ಒಂದು ಆರಾಧಿಕ ಅವರನ್ನು ಗಣಪಡಿಸುವ ನಾವು. ಓಕೆ, ಇನ್ನೊಂದು ಮುಖ್ಯವಾದ ಒಬ್ಬ ವ್ಯಕ್ತಿಗೆ ನಾವು ಸನ್ಮಾನ ಮಾಡಲು ಹೋಗ್ತಾ ಇದ್ದೇವೆ. ಓಕೆನಾ? ಈ ಒಂದು ಸಭೆಯಲ್ಲಿ ಮುಖ್ಯ ಒಂದು ಪಿಲ್ಲರ್ ಆಗಿ ಎಲ್ಲಾ ಕಾರ್ಯದಲ್ಲೂ ನಮ್ಗೆ ಹೆಲ್ಪ್ ಮಾಡ್ತಾ ನನ್ನ ಜೊತೆಯಲ್ಲಿದ್ದಂತ ನಮ್ಮ ಸಭೆಯ ಮುಖ್ಯ ವಿಶ್ವಾಸಿಯಾಗಿರುವಂತ ನಮ್ಮ ಬೆನ್ನೆಲು ಬಂದು ಹೇಳ್ಬೋದು ಸುನೀಲ್ ಅವರಿಗೆ ಓಕೆನಾ ನಾವು ಸನ್ಮಾನ ಮಾಡುವ. ಸುನೀಲ್ ಸಭೆಯ ಪರವಾಗಿ ನಾನು ಅವ್ರಿಗೆ ಗಿಫ್ಟ್ ಮಾಡಿದ್ದೀನಿ. ನಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ತಿರುಮಲೇಗೌಡ ಅವರು ಇವರಿಗೆ ಗಿಫ್ಟ್ ಕೊಡಬೇಕಂತ ವಿನಂತಿ. ಸುನೀಲ್ ಅವರು ಓಕೆ, ಚಪ್ಪಳೆ ಮೂಲಕ ಗಣಪಡಿಸುವವರನ್ನ ಜೋರಾಗಿ ಇಷ್ಟೇನಾ ನೋಡಿಲ್ಲ. ಹಲ್ಲೆಲೂಯಾ. ಓಕೆ,
ಇವಾಗ ನಾವು ಮುಖ್ಯವಾಗಿ ವಾಕ್ಯದ ಕಡೆಗೆ ಗಮನಿಸುವ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಬರೋದು ಮೆಸೇಜ್ ಹಂಚ್ಕೊಳ್ಳಿ. ದಯವಿಟ್ಟು ಕ್ಷಮೆ ಇರಲಿ. ಸೊ ನಮ್ಮ ಮಧ್ಯದಲ್ಲಿ ಅಮ್ಮನವರು ಬಂದಿದ್ದಾರೆ. ಓಕೆನಾ? ಅಮ್ಮನವ್ರಿಗೆ ನಮ್ಮ ಸಭೆ ಮೂಲಕ ಚಪ್ಪಳೆ ಹೊಡಿ ಅಲ್ವಾ? ಅಮ್ಮ ಬಂದಿರೋಕ್ಕೆ ತುಂಬಾ ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ದೇವರ ಆಶೀರ್ವದಿಸಲಿ. ನಾನು ಚಿಕ್ಕದಾಗಿ ದೇವರ ಸಂದೇಶವನ್ನು ಹಂಚಿಕೊಂಡು ಈ ದಿನದಲ್ಲಿ ನಾನು ಮುಗಿಸೋಕೆ ಇಷ್ಟಪಡ್ತೀನಿ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 10ನೇ ವಚನವನ್ನು ಯಾರಾದರೂ ಓದಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎದರಬೇಡಿರಿ, ಕೇಳಿರಿ. ಜನರಿಗೆಲ್ಲ ಆಕ್ರೋಶ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ನಾವೆಲ್ಲರೂ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಲು ಹೋಗೋಣ. ಪ್ರೀತಿಯುಳ್ಳ ಪರಮತಂದೆಯಾದ ದೇವರೇ, ಅಪ್ಪ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಕರ್ತನೆ, ದಿನದಲ್ಲಿ ಕರ್ತನೆ, ನಿನ್ನ ವಾಕ್ಯದಿಂದ ನಿನ್ನ ಮಕ್ಕಳೊಟ್ಟಿಗೆ ನೀನು ಮಾತನಾಡು ನಾವು ಕೇಳ್ತೇವೆ. ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತೇವೆ ತಂದೆ, ಆಮೆನ್. ಚೆನ್ನಾಗಿ ಗಮನಿಸಿ, ಇಲ್ಲಿ ದೇವದೂತರು ಹೊಲದಲ್ಲಿದ್ದಂತ ಕುರುಬರಿಗೆ ಹೇಳ್ತಾ ಇದ್ದಾರೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇವೆ. ಚೆನ್ನಾಗಿ ಗಮನಿಸಿ, ಇಲ್ಲಿ ದೇವದೂತರು ಹೇಳ್ತಿರುವಂತ ಕಾರ್ಯ, ಮೊದಲನೇ ಕಾರ್ಯ ಹೆದರಬೇಡಿರಿ ಎಂಬುದಾಗಿ. ಯೇಸು ಹುಟ್ಟಿದಂತ ಸಮಯದಲ್ಲಿ ಮೊಟ್ಟ ಮೊದಲಾಗಿ ಬಂದಂತ ಒಂದು ಪದ ಯಾವುದು ಅಂದ್ರೆ ಹೆದರಬೇಡಿರಿ ಎಂಬುದಾಗಿ. ಯೇಸು ಪುನರುತ್ಥಾನರಾದ ಮೇಲೆ ಕೂಡ ಬಂದ ಮೊದಲನೇ ಯೇಸು ಹುಟ್ಟಿದಂತ ಮುಖ್ಯ ಉದ್ದೇಶ ಭಯದಲ್ಲಿರುವಂತ ಜನಗಳನ್ನ ಆ ಭಯದಿಂದ ಬಿಡುಗಡೆ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಜನಗಳು, ಅನೇಕ ಜನಗಳು ನೀವು ನೋಡಿ, ಅನೇಕರು ಭಯದಲ್ಲಿದ್ದಾರೆ. ಅಯ್ಯೋ, ನನ್ನ ಮುಂದೆ ನನ್ನ ಭವಿಷ್ಯ ಹೆಂಗೆ, ನನ್ನ ಜೀವಿತ ಹೆಂಗೆ. ಇಲ್ಲಿ ಗಮನಿಸಿ, ಚೆನ್ನಾಗಿ ಗಮನಿಸಿ, ಇಲ್ಲಿ ಎಲ್ಲ ಜನಗಳು ಇವತ್ತು ಅನೇಕರು ಭಯದಲ್ಲಿದ್ದಾರೆ. ನನ್ನ ಜೀವಿತ ಹೆಂಗೆ, ನನ್ನ ಭವಿಷ್ಯ ಹೆಂಗೆ, ನನ್ನ ಕುಟುಂಬದ ಮುಂದೆ ಕುಟುಂಬ ಹೆಂಗೆ ಎಂಬುದಾಗಿ ಅನೇಕರು ಭಯದಲ್ಲಿದ್ದಾರೆ. ಅನೇಕರು ಕಾಯಿಲೆಯ ಭಯ ಮಾತ್ರವಲ್ಲದೆ ಅನೇಕರಿಗೆ ಕತ್ತಲೆ ನೋಡಿದ್ರೆ ಭಯ, ಅನೇಕರಿಗೆ ಇನ್ನೂ ಅನೇಕ ವಿಧವಾದಂತಹ ಭಯದಲ್ಲಿ ಈ ಲೋಕದಲ್ಲಿರುವಂತಹ ಜನಗಳೆಲ್ಲ ಏನಾಗಿದ್ದಾರೆ, ಭಯದಲ್ಲಿದ್ದಾರೆ. ಇವತ್ತು ಅನೇಕ ಜನಗಳಿಗೆ ಅಯ್ಯೋ ಮುಂದೆ ಏನಾಗುತ್ತೋ ಅನ್ನುವಂತ ದೊಡ್ಡ ಪ್ರಶ್ನೆ. ಇವತ್ತು ನೋಡುವುದಾದ್ರೆ ಟಿವಿ ಚಾನೆಲ್ಗಳಲ್ಲಿ ತೋರಿಸ್ತಾ ಇದ್ದಾವೆ, ಕೊರೋನಾ ಏನಾಗಿದೆ ಅಂತೆ ಮಾಡಿಫೈ ಮಾಡಿಕೊಂಡು ರೂಪಾಂತರಗೊಂಡು ಹೊಸ ಕೊರೋನಾ ಬರ್ತಾ ಇದೆ. ಅಂದ್ರೆ 2021ಕ್ಕೆ 2020 2021ಕ್ಕೆ ಇನ್ನೊಂದು ತರದ ಕೊರೋನಾ ಬರ್ತಾ ಇದೆ ಎಂಬುದಾಗಿ ಅನೇಕ ಜನ ಏನ್ ಮಾಡ್ತಾ ಇದಾರೆ, ಭಯ ಪಡ್ತಾ ಇದಾರೆ. ಮೊನ್ನೆ ನಾನು ಒಬ್ರು ಬ್ರದರ್ಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ಬೆಂಗಳೂರು ಕಡೆನೇ ಬರಲ್ಲ ಬ್ರದರ್ ನಾನು, ಯಾಕಂದ್ರೆ ಕೊರೋನಾ ಇದೆ ಅಲ್ಲಿ ಎಂಬುದಾಗಿ. ಬೆಂಗಳೂರು ಬರಕ್ಕೆ ಜನ ಏನ್ ಮಾಡ್ತಾ ಇದಾರೆ, ಭಯ ಪಡ್ತಾ ಇದ್ದಾರೆ. ಭಯ ತುಂಬಿಕೊಂಡಿದೆ. ಭಯ ಹೇಗೆ ಬರ್ತದೆ ಅಂತ ನೋಡೋದಾದ್ರೆ, ಭಯಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ, ಪಾಪ. ಹಲ್ಲೆಲೂಯಾ. ಎಲ್ಲಿ ಪಾಪ ಇರ್ತದ ಅಲ್ಲಿ ಏನಿರ್ತದೆ, ಭಯ ಇರ್ತದೆ. ಭಯ ನೋಡಿ, ಹಗ್ಲೊತ್ತು ಜಾಸ್ತಿ ಜನ ಭಯ ಪಡ್ತಾರ, ಕತ್ಲೆಯಲ್ಲಿ ಜಾಸ್ತಿ ಭಯ ಪಡ್ತಾರ. ಕತ್ಲೆಲೆ ಜಾಸ್ತಿ ಭಯ ಪಡುವುದು ಅಂದ್ರೆ ಅರ್ಥ ಏನು? ಕತ್ತಲೆ ಏನ ಸೂಚಿಸ್ತದೆ? ಪಾಪವನ್ನ ಸೂಚಿಸ್ತದೆ. ಯಾವ ವ್ಯಕ್ತಿ ಪಾಪದಲ್ಲಿ ಇರ್ತಾನೋ ಅವನಿಗೆ ಏನಿರ್ತದೆ, ಭಯ ಇರ್ತದೆ. ಹಲ್ಲೆಲೂಯಾ. ಪಾಪದಲ್ಲಿರುವಂತ ವ್ಯಕ್ತಿಗಳಿಗೆ ಭಯ ಜಾಸ್ತಿ ಇರ್ತದೆ. ಅಯ್ಯೋ ಏನಾಗುತ್ತೋ ಮುಂದೆ, ನನ್ನ ಜೀವಿತ ಹೆಂಗೋ, ನನಗೆ ಏನಾದ್ರು ಕಾಯಿಲೆ ಬಂದ್ಬಿಟ್ರೆ, ಅಯ್ಯೋ ನನ್ನ ಕೊರೋನಾ ಬಂದ್ಬಿಟ್ಟಿಲ್ಲ, ನಮ್ಮ ಮನೆಯವ್ರು ಬಂದ್ಬಿಟ್ಟು, ಈ ರೀತಿಯಾದಂತ ಭಯ, ಇವತ್ತು ನೆಗೆಟಿವ್ ಕಾರ್ಯಗಳು ಯಾರಿಗೆ ಬರ್ತದೆ ಅಂದ್ರೆ ಯಾರು ಪಾಪದಲ್ಲಿ ಇರ್ತಾರೋ ಅವ್ರಿಗೆ ಬರುವಂತದ್ದು. ಆದ್ರಿಂದ ಚೆನ್ನಾಗಿ ಗಮನಿಸಿ, ಯೇಸು ಹುಟ್ಟಿದ್ದು ಯಾವ ಉದ್ದೇಶಕ್ಕೋಸ್ಕರ ಅಂದ್ರೆ, ನೀನ್ ಕತ್ತಲಲ್ಲಿ ಇದ್ದು ಭಯ ಪಡ್ತಾ ಇದೆಯಲ್ಲ, ಆ ಕತ್ತಲೆಯಿಂದ ನಿನ್ನನ್ನು ಬಿಡುಗಡೆ ಮಾಡಿ ಬೆಳಕಿನ ರಾಜ್ಯಕ್ಕೆ ತೆಗೆದುಕೊಂಡು ಬಂದು ನಿನ್ನನ್ನು ಧೈರ್ಯ ಪಡಿಸುವುದಕ್ಕೋಸ್ಕರ ಯೇಸು ಈ ಲೋಕದಲ್ಲಿ ಹುಟ್ಟಿದ್ರು ಪ್ರಿಯರೇ. ಹಲ್ಲೆಲೂಯಾ. ಯೇಸು ಹುಟ್ಟಿದಂತ ಮುಖ್ಯ ಉದ್ದೇಶ ನಿನ್ನ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ. ಯಾರು ಯೇಸುವನ್ನು ಅಂಗೀಕರಿಸ್ಕೊಂತಾರೋ ಅವ್ರ ಪಾಪದಿಂದ ಏನಾಗ್ತಾರೆ, ಬಿಡುಗಡೆ ಹೋಗ್ತಾರೆ. ಚೆನ್ನಾಗಿ ಗಮನಿಸಿ, ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯದ 22-23 ವಚನ ಹೇಳ್ತದೆ, ಯೇಸು ಎಂಬುದೇ ಹೆಸರಿರಬೇಕು, ಆತನು ತನ್ನ ಜನಗಳನ್ನ ಅವರವರ ಪಾಪಗಳಿಂದ ಬಿಡಿಸಿ
ನಿನ್ನ ದೇವರು ಯೇಸು ಬಿಡಿಸುವಂತ ದೇವರು ಮಾತ್ರ ಅಲ್ಲ, ನಿನ್ನನ್ನು ಕಾಪಾಡುವಂತ ದೇವರಾಗಿದ್ದಾರೆ. ದಿನ ಕ್ಷಣ ನಿನ್ನನ್ನು ಕಾಯುವಂತ ದೇವರಾಗಿದ್ದಾರೆ. ಇವತ್ತು ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳಬೇಕಾದ್ರೆ, ಪಾಪದಿಂದ ಬಿಡುಗಡೆ ಒಂದು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕಾದ್ರೆ ಯೇಸುವನ್ನು ನಾವು ಅಂಗೀಕರಿಸಿಕೊಂಡವರಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯ ಇರ್ತದೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನರಿಗೆಲ್ಲ ಮಹಾ ಸಂತೋಷ. ಚೆನ್ನಾಗಿ ಗಮನಿಸಿ, ಸಂತೋಷ ಬೇರೆ, ಮಹಾ ಸಂತೋಷ ಬೇರೆ. ಸಂತೋಷ ಈ ಲೋಕ ಕೊಡುತ್ತೆ, ತಾತ್ಕಾಲಿಕವಾದಂತ ಸಂತೋಷವನ್ನ ಈ ಲೋಕ ಕೂಡ ಕೊಡುತ್ತೆ. ಅನೇಕರು ನೋಡಿ ಸಂತೋಷಕ್ಕೋಸ್ಕರ ಟ್ರಿಪ್ ಹೋಗ್ತಾರೆ, ಅನೇಕರು ಬಂದ್ಬಿಟ್ಟು ಬೇರೆ ಬೇರೆ ಕಡೆಗಳಿಗೆ ಹೋಗಿ ಅವ್ರು ಏನ್ ಮಾಡ್ತಾರೆ, ಟಿವಿ ನೋಡೋದು, ಮಾತ್ರವಲ್ಲದೆ ಫಿಲಂ ಥಿಯೇಟರ್ಗಳಿಗೆ ಹೋಗೋದು, ಮಾತ್ರವಲ್ಲದೆ ಇನ್ನು ಪಾರ್ಟಿಗಳು ಮಾಡೋದು. ಇದೆಲ್ಲ ಯಾವುದಕ್ಕೋಸ್ಕರ? ಸಂತೋಷ ಪಡೋದಕ್ಕೋಸ್ಕರ. ಈ ಸಂತೋಷ ಎಲ್ಲ ಲೋಕ ಕೊಡುವಂತ ಸಂತೋಷ ತಾತ್ಕಾಲಿಕವಾದಂಥದ್ದು, ಲೋಕ ಕೊಡುವಂತ ಸಂತೋಷ ಅಲ್ಪವಾದಂಥದ್ದು. ಆದ್ರೆ ಯೇಸು ಕೊಡುವಂತ ಒಂದೇ ಒಂದು ಸಂತೋಷ ಇದೆಯಲ್ಲ, ಅದು ಮಾತ್ರನೇ ಪರ್ಮನೆಂಟ್ ಆದಂಥದ್ದು, ಅದು ಮಾತ್ರನೇ ಮಹಾ ಸಂತೋಷವಾದಂಥದ್ದು. ಹಲ್ಲೆಲೂಯಾ. ಇವತ್ತು ಅನೇಕ ಜನಗಳು ದುಃಖದಲ್ಲಿದ್ದಾರೆ, ಅನೇಕ ಜನಗಳು ವೇದನೆಯಲ್ಲಿದ್ದಾರೆ, ಅನೇಕ ಜನಗಳು ಕಣ್ಣೀರಲ್ಲಿದ್ದಾರೆ, ಸಮಾಧಾನ ಇಲ್ಲದೆ ಅನೇಕ ಜನಗಳು ಚಿಂತೆಯಲ್ಲಿದ್ದಾರೆ. ಇಂಥ ಜನಗಳಿಗೆ ಸಮಾಧಾನವನ್ನು ಕೊಡುವುದಕ್ಕೋಸ್ಕರವೂ ಮಹಾ ಸಂತೋಷವನ್ನು ಕೊಡುವುದಕ್ಕೋಸ್ಕರವೂ ಯೇಸು ಹುಟ್ಟಿ ಬಂದರು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯವೇ, ಯೇಸು ನಮಗೋಸ್ಕರ ಹುಟ್ಟಿದ್ದು, ನಮ್ಮ ಪಾಪಗಳನ್ನ ತೊಳೆಯೋದಕ್ಕೋಸ್ಕರ ಯೇಸು ಹುಟ್ಟಿದ್ದು ಎಲ್ಲರಿಗೂ ತಿಳಿದಿರುವಂತ ವಿಷಯ. ಆದ್ರೆ ಇವತ್ತು ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳಬೇಕಾದಂತ ವಿಷಯ ಏನಂದ್ರೆ, ಯೇಸು ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಇಲ್ಲ ನನ್ನ ಹೃದಯದಲ್ಲಿ ಹುಟ್ಟಿದ್ದಾರೆ ಎಂಬುದನ್ನ. ಯೇಸು ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದು 100% ನಿಜ, ಆದ್ರೆ ನನ್ನ ಹೃದಯದಲ್ಲಿ ಹುಟ್ಟಿದ್ದಾರೆ ಎಂಬುದನ್ನ ನಾವು ಪರೀಕ್ಷಿಸಿಕೊಳ್ಬೇಕಾಗಿದೆ. ಇವತ್ತು ಯೇಸು ನನ್ನ ಜೀವಿತದಲ್ಲಿದ್ದಾರಾ, ಯೇಸು ನನ್ನ ಹೃದಯದಲ್ಲಿ ಹುಟ್ಟಿದಾರಾ ಎಂಬುದನ್ನ ಪರೀಕ್ಷಿಸಿ ನೋಡ್ಬೇಕಾಗಿದೆ ಪ್ರಿಯರೇ. ಇವತ್ತು ಅನೇಕ ಜನಗಳ ಜೀವಿತದಲ್ಲಿ ಯೇಸು ಇನ್ನೂ ಹುಟ್ಟಲೇ ಇಲ್ಲ. ಇವತ್ತು ಅನೇಕರಿಗೆ ಭಯ, ಇನ್ನೂ ಕೂಡ ನನಗೆ ಭಯ ಆಗ್ತದೆ, ಕರೆಂಟ್ ಹೋಯ್ತು ಅಂದ್ರೆ ಭಯ ಆಗ್ತದೆ ಬ್ರದರ್, ನೈಟ್ ಟೈಮ್ ಭಯ ಆಗುತ್ತೆ ಬ್ರದರ್, ಇದ್ದಕ್ಕಿದ್ದಂಗೆ ಏನೋ ಭಯ ಸ್ಟಾರ್ಟ್ ಆಗುತ್ತೆ ಬ್ರದರ್ ಒಳಗಡೆ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವಿತದಲ್ಲಿ ಇನ್ನೂ ಯೇಸು ಹುಟ್ಟಲಿಲ್ಲ ಎಂಬುದಾಗಿ ಅರ್ಥ. ಯಾರ ಒಳಗಡೆ ಯೇಸು ಹುಟ್ಟಿರ್ತಾರೋ ಅವ್ರ ಒಳಗಡೆ ಖಂಡಿತವಾಗಿ ಏನಿರಲ್ಲ, ಭಯ ಇರಲ್ಲ. ಹಲ್ಲೆಲೂಯಾ. ಭಯಕ್ಕೆ ಆಪೋಸಿಟ್ ವರ್ಡ್ ಏನ್ ಗೊತ್ತಾ ಬೈಬಲ್ ಹೇಳೋದು? ಮಹಾ ಸಂತೋಷ. ಹಲ್ಲೆಲೂಯಾ. ಏನ್ ಹೇಳಿ? ಭಯಕ್ಕೆ ಆಪೋಸಿಟ್ ವರ್ಡ್ ಮಹಾ ಸಂತೋಷ. ಒಂದೇ ನಿಮ್ಮ ಒಳಗಡೆ ಭಯ ಇರ್ಬೇಕು, ಇಲ್ಲ ಅಂದ್ರೆ ಮಹಾ ಸಂತೋಷ ಇರಬೇಕು. ಚೆನ್ನಾಗಿ ಗಮನಿಸಿ, ದೇವರು ತನ್ನ ಮಕ್ಕಳಿಗೆ ಕೊಡುವಂತ ಶ್ರೇಷ್ಠವಾದ ಆಶೀರ್ವಾದ ಯಾವ್ದು ಗೊತ್ತಾ? ಮಹಾ ಸಂತೋಷ. ಹಲ್ಲೆಲೂಯಾ. ಮಹಾ ಸಂತೋಷವನ್ನ ದೇವರು ಕೊಡ್ತಾರೆ. ಇವತ್ತು ಶತ್ರು ಯಾವುದನ್ನ ನಮ್ಮಿಂದ ಕದಿಯೋದಕ್ಕೆ ಇದ್ ಮಾಡ್ತಾ ಇದ್ದಾನಂದ್ರೆ, ಸೈತಾನ್ ಕದಿಯಕ್ಕೆ ಆಸೆ ಪಡ್ತಾ ಇರುವಂತ ಒಂದೇ ಒಂದು ಕಾರ್ಯ, ಸಂತೋಷವನ್ನ. ಹಲ್ಲೆಲೂಯಾ. ದೇವರು ಕೊಟ್ಟಂತ ಸಂತೋಷವನ್ನ ಈಗಾದ್ರೂ ಮಾಡಿ ಇವಾಗಿಂದ ಏನ್ ಮಾಡ್ಬೇಕು? ನಾನು ತೆಗೆದು ಬಿಡ್ಬೇಕು. ಕಾರಣ ಯಾಕಂದ್ರೆ ಬೈಬಲ್ ಹೇಳ್ತಾರೆ, ಹರ್ಷಧ್ವನಿಯು, ಹರ್ಷ ಹೃದಯ ಒಳ್ಳೆ ಔಷಧ ಎಂಬುದಾಗಿ. ಹರ್ಷ ಹೃದಯ ಅಂದ್ರೆ ಸಂತೋಷವಾಗಿರುವಂತ ಹೃದಯ ಉಳ್ಳವನಿಗೆ ಯಾವ ಕಾಯಿಲೆ ಕೂಡ ಬರೋದಿಲ್ಲ. ಸಂತೋಷವಾಗಿರುವಂತವನಿಗೆ ಯಾವ ಪ್ರಾಬ್ಲಮ್ಸ್ ಕೂಡ ಇರೋದಿಲ್ಲ. ಅವನಿಗೆ ಪ್ರಾಬ್ಲಮ್ಸ್ ಗಳು ಇದ್ರೂ ಕೂಡ ಅವನು ಏನ್ ಮಾಡ್ತಾನೆ? ಸಂತೋಷವಾಗಿರ್ತಾನೆ. ಚೆನ್ನಾಗಿ ಗಮನಿಸಿ, ದೇವರು ಕೊಟ್ಟಂತ ಶ್ರೇಷ್ಠವಾದಂತಹ ಆಶೀರ್ವಾದ ಎಂಬುದಾಗಿ ಹೇಳಿದರೆ ಮಹಾ ಸಂತೋಷ. ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಲು ಹೋಗೋಣ. ಯೇಸು ನಮ್ಮ ಹೃದಯದಲ್ಲಿ ಹುಟ್ಟಿದಾರಾ? ಯೇಸು ನಮ್ಮ ಜೀವಿತದಲ್ಲಿದ್ದಾರಾ? ಯೇಸು ನಮ್ಮಲ್ಲಿ ಇದ್ದಾರಾ ಎಂಬುದನ್ನ ನಾವು ಪರೀಕ್ಷಿಸಿ ನೋಡ್ಕೊಳ್ಬೇಕಾಗಿದೆ ಪ್ರಿಯರೇ. ಇವತ್ತು ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದೀವಿ, ಎಲ್ಲ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಆದ್ರೆ ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಹೃದಯದಲ್ಲಿ ಯೇಸು ಇದ್ದಾರಾ? ನಿಮ್ಮ ಜೀವಿತದಲ್ಲಿ ಯೇಸು ಇದ್ದಾರಾ ಎಂಬುದನ್ನು ಪರೀಕ್ಷಿಸಿಕೊಳ್ಳಿ. ಯೇಸು ಇರುವುದಾದ್ರೆ ಖಂಡಿತವಾಗಿ ನೀವು ಭಯದಿಂದ ಬಿಡುಗಡೆಗೊಂಡವರಾಗಿ ಮಹಾ ಸಂತೋಷವನ್ನು ಹೊಂದಿಕೊಳ್ತೀರಾ. ನೀವು ಖಂಡಿತವಾಗಿ ಯೇಸು ನಿಮ್ಮ ಜೀವಿತದಲ್ಲಿ ಇರುವುದಾದ್ರೆ ನಿಮ್ಮ ಜೀವಿತ ಆನಂದಭರಿತವಾಗಿರುತ್ತದೆ. ಇವತ್ತು ನಿಮ್ಮನ್ನ ಭಯದಿಂದ ಬಿಡುಗಡೆ ಮಾಡುವುದಕ್ಕೂ ಮಹಾ ಸಂತೋಷವನ್ನು ಕೊಡುವುದಕ್ಕೂ ಯೇಸುವಿಗೆ ಮಾತ್ರವೇ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ಯೇಸುವಿನಿಂದ ಮಾತ್ರವೇ ಮಹಾ ಸಂತೋಷವನ್ನು ಕೊಡುವುದಕ್ಕೆ ಸಾಧ್ಯ ಪ್ರಿಯರೇ. ಈ ಸಮಯದಲ್ಲಿ ನಾವೆಲ್ಲರ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವೇ, ನಮ್ಮ ಹೃದಯದಲ್ಲಿ ಹುಟ್ಟಿ ಬನ್ನಿ ಅಪ್ಪ, ನನ್ನನ್ನ ಭಯದಿಂದ ಬಿಡುಗಡೆ ಮಾಡಿ ಕರ್ತನೆ, ನನ್ನ ಭಯದಿಂದ ಬಿಡುಗಡೆ ಮಾಡಿ ನನಗೆ ಮಹಾ ಸಂತೋಷವನ್ನು ಅನುಗ್ರಹಿಸುವಪ್ಪ, ನನಗೆ ಮಹಾ ಸಂತೋಷವನ್ನು ಕೊಡು ಯೇಸುವೇ. ಕರ್ತನೆ ಅಪ್ಪ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ, ನಮಗೆ ಮಹಾ ಸಂತೋಷ ಉಂಟಾಗಲಿ ಕರ್ತನೆ. ನಮ್ಮ ಹೃದಯದಲ್ಲಿ ಹುಟ್ಟಿ ಬಂದು ಕರ್ತನೆ, ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿ ಕರ್ತನೆ ಅಪ್ಪ, ನಮಗೆ ಸಂತೋಷವನ್ನು ಅನುಗ್ರಹಿಸು. ಭಯದಿಂದ ಬಿಡುಗಡೆ ಮಾಡು ಕರ್ತನೆ ಅಪ್ಪ, ಎಲ್ಲ ವಿಧವಾದಂತ ಚಿಂತೆಗಳಿಂದ ಬಿಡುಗಡೆ ಮಾಡುವಪ್ಪ, ಸಮಾಧಾನವನ್ನು ಕೊಡು ಕರ್ತನೆ ಅಪ್ಪ. ನೀವು ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ಕರ್ತನೆ. ಯೇಸುವಿನ ನಾಮದಲ್ಲಿ ಕೂಡಿ ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಾನು ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ಎಲ್ಲರಿಗೂ ಕೊನೆಯದಾಗಿ ಯೇಸುವಿನ ನಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರ ಆಶೀರ್ವದಿಸಿ.
ಹಲ್ಲೆಲೂಯ. ಗೌರವವಾಗಿ ನಾವು ಹಂಚಿಕೊಂಡಂತ ಪಾಸ್ಟರ್ ಪಾಲ್ ಬರೆದವರಿಗೆ ನಾವು ಚಪ್ಪಳೆ ಮೂಲಕ ಘನಪಡಿಸುವ. ಆಮೆನ್. ಯೇಸು ಜನಿಸಿದ್ದು ನಾವು ನಮ್ಮ ಸಭೆ. ಹಲ್ಲೆಲೂಯ. ಓಕೆ, ಒಂದು ಚಿಕ್ಕ ಪ್ರೋಗ್ರಾಮ್ ಇದೆ, ಅದನ್ನು ನೋಡಿಕೊಂಡು ಹೊರಡ್ಬೋದು. ಒಂದು ಡ್ಯಾನ್ಸ್ ಇದೆ ನಮ್ಮ ಮಧ್ಯದಲ್ಲಿ, ಗ್ರೂಪ್ ಡ್ಯಾನ್ಸ್ ಗ್ರೂಪ್ ಬರಬೇಕು, ಇದನ್ನು ತೆಗೆದಿಸು. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಒಂದು ಡ್ಯಾನ್ಸ್ ಇದೆ ನಮ್ಮ ಮಧ್ಯದಲ್ಲಿ. ಡ್ಯಾನ್ಸ್ ಆಡುವಂತ ಮಕ್ಕಳು ಮುಂದೆ ಬಂದು ಡ್ಯಾನ್ಸ್. ಹಲ್ಲೆಲೂಯ. ಸ್ಟಾರ್ಟ್ ಮಾಡಲ್ವಾ? ಚಪ್ಪಾಳೆ ಚಪ್ಪಾಳೆ. Jesus, hallelujah. Okay.
Hallelujah. ಓಕೆ, ಇವಾಗೆಲ್ಲ ನಿಮ್ಗೆ ಒಂದು ಗುಡ್ ನ್ಯೂಸ್. ಕ್ರಿಸ್ಮಸ್ ತಾತ ಬೇಕಾ ಬೇಡವಾ? ಕ್ರಿಸ್ಮಸ್ ತಾತ ಬಂದ್ರೆ ಚಾಕ್ಲೇಟ್ ಬರುತ್ತೆ, ಐಸ್ ಕ್ರೀಮ್ ಬರುತ್ತೆ. ಆಮೆನ್. ಹಲ್ಲೆಲೂಯಾ. ಓಕೆ, ಹಾಗಾದ್ರೆ ಅಲ್ಲಿವರೆಗೂ ಒಂದ್ ಕತೆ ಹೇಳ. ಒಂದ್ ಊರಲ್ಲಿ ಕೋತಿ ಇತ್ತಂತೆ, ಆ ಸೇಮ್ ನಿಮ್ ತರನೇ ಇರ್ತಂತೆ. ಹಲ್ಲೆಲೂಯಾ. ಓಕೆ, ಅವ್ರು ಬರೋವರೆಗೂ ಒಂದ್ ಸಾಂಗ್ ಹಾಡ್ಕೊಳಲ್ವಾ? ಆಮೆನ್. ಎಷ್ಟು ಜನ ಸಾಂಗ್ ಹಾಡ್ತೀರಾ? ಓಕೆ, ನಮ್ಮ ಮಧ್ಯದಲ್ಲಿ ಓಕೆನಾ, ಇವರು ಮುಖ್ಯ ಅತಿಥಿಯಾಗಿ ಬಂದಿರ್ತಾರೆ ಮುನ್ನೂರು ಜನ ಅವರು. ಅವರ ಜೀವಿತದಲ್ಲಿ ಅವ್ರು ಹೇಗಿದ್ರು, ಯಾವ ರೀತಿ ಕ್ರಿಸ್ತನ ಅರಿತುಕೊಂಡ್ರು, ಓಕೆನಾ ಅಂತ ಚಿಕ್ಕದಾಗಿ ಒಂದು ಸಾಕ್ಷಿನೇ. ಕ್ರಿಸ್ಮಸ್ ತಾತ ಬರೋವರೆಗೂ ಸಾಕ್ಷಿ ಹೇಳ್ತಾರೆ, ನಾವೆಲ್ಲ ಕೇಳಲ್ವಾ? ಆಮೆನ್. ಓಕೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಸುಮಾರು 20 ವರ್ಷದ ಹಿಂದಿಗೆ ಹೋಗ್ತೇನೆ ಮುಂದೆ. ಆವಾಗ ನಾನು ತುಂಬ ಕಷ್ಟ ಆಯಿತು ನಮ್ಮ ಮನೆಯಲ್ಲಿ. ಅಂದರೆ ಸುಮಾರು 20 ವರ್ಷದಲ್ಲಿ ನಾನು ಮದುವೆ ಆಗಿ 25 ವರ್ಷ ಆಯಿತು. ಆವಾಗ ನಾನು ತುಂಬ ನಮ್ಮ ಮಿಸ್ಸಸ್ ಇಲ್ಲಿ ಗುಂಬ್ಳಗೋಡೆ ತಕ್ಷಕುಪ್ಪೆ ಅಂತ ಊರ ಹೆಸರು. ತುಂಬ ಕಷ್ಟ ಆಯಿತು ಅವಾಗ ನಾನು. ಆವಾಗ ನಮ್ಮ ಮಿಸ್ಸಸ್ಸು ಗರ್ಭಿಣಿ ಆದರು. ಸುಮಾರು ಅವ್ರಿಗೇನೇನು ಡೆಲಿವರಿ ಟೈಮ್ ಆದರೆ ನನ್ನ ಹತ್ರ ₹1 ದುಡ್ಡಿಲ್ಲ. ಅವ್ರು ಡೆಲಿವರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ದುಡ್ಡಿಲ್ಲ, ಅದೇ ಮೊದಲನೇ ಡೆಲಿವರಿ. ಅವಾಗೇನಾಯಿತು, ಸುಮಾರು 5 ಗಂಟೆ 4:15 ಇರಬೇಕು, ಅವ್ರಿಗೆ ಹೆರಿಗೆನೂ ಸ್ಟಾರ್ಟ್ ಆಯಿತು. ನಮಗೆ ಎಲ್ಲೂ ಗಾಬರಿ ಆಗೋಯ್ತು, ಇಲ್ಲಿ ಇಷ್ಟೊತ್ತಿನಲ್ಲಿ ಎಲ್ಲಿ ಮಾಡೋದು, ಎಲ್ಲಿ ಕರ್ಕೊಂಡು ಹೋಗೋದು ಅಂತ. ಅವಾಗ ನಮ್ಮ ಕೈಡೇ ಬರಲಿಲ್ಲ. ಉಪನಗರ ಅಂದ್ಬಿಟ್ಟು ಕೆಂಗೇರಿ ಉಪನಗರದಲ್ಲಿ ಒಂದು ಹಾಸ್ಪಿಟ್ಲ್ ಇತ್ತು, ಪ್ರೈವೇಟ್ ಹಾಸ್ಪಿಟ್ಲ್. ಅಲ್ಲಿಗೆ ಕರ್ಕೊಳೋದು. ಅಲ್ಲಿ ಕರ್ಕೊಂಡೋದ್ರೆ ಏನಾಯಿತು, ಬರೀ ನನ್ನ ಹತ್ರ ಇದ್ದಿದ್ದು ಎಷ್ಟು ₹300. ಆ ಟೈಮಲ್ಲಿ ₹300 ಮಾತ್ರ ಇತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟ. ಆ ಡಾಕ್ಟ್ರ್ ಏನಂತ ಹೇಳ್ದ, ಒಂದು 1 ಅವರ್ಗೆ ಇಲ್ಲಪ್ಪ ಆಪ್ರೇಷನ್ ಮಾಡಬೇಕು, ಮಗುಗೂ ತಾಯಿಗೆ ತೊಂದರೆ ಆಗುತ್ತೆ, ಆಪ್ರೇಷನ್ ಮಾಡಿ ತೆಗಿಬೇಕು, ಡೆಲಿವರಿ ಅಷ್ಟು ಸುತ್ತಾಗ ಆಗಲ್ಲ ಅಂತ ಭಯ. ನಾನೇನು ಮಾಡಲಿ, ಎಷ್ಟಾಗುತ್ತೆ ಸರ್ ಅಂತ. ಅವಾಗ ಏನಂದ್ರೆ ಅವರು ಬರೀ 8,000 ಅನ್ಸೋದ್ರೆ ನಾನು ಇಟ್ಟು, ಅವಾಗ 80,000 ಇದ್ದಾಗ 8,000 ಅನ್ಸ್ಬೇಕು. 2000 ಸುಮಾರು 95 ಅವಾಗ ನಾನೇನಿದೆ ಸರ್, ಅಷ್ಟು ನನ್ನ ಹತ್ರ ದುಡ್ಡಿಲ್ಲ. ಇಲ್ಲಪ್ಪ, ಮಗು ಉಳಿಸ್ಕೊಳ್ಳೋದೆ, ಮಗು ತಾಯಿ ಉಳಿಸೋದು ಕಷ್ಟ ಆಗುತ್ತೆ, ನಿಮ್ಗೆ ಕಾಂಪಿಟೇಷನ್ ಮಾಡಬೇಕು, ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ. ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಒಡವೆ ತಾಂಬರಿ ಅಂತ, ಎಲ್ಲಿ ಒಡವೆ ಮೇಲೆ ನಮ್ಮ ಹತ್ರ ಏನೂ ಇಲ್ಲ. ಆ ಟೈಮಲ್ಲಿ ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಸುಮಾರು 5:15 ಆಯಿತು, ಬೆಳಗ್ಗೆ 5:15. ತುಂಬ ನೋವು ಸ್ಟಾರ್ಟ್ ಆಯಿತು. ನಮ್ಮ ಮಿಸಸ್ ತುಂಬ ಇದು ಮಾಡ್ತಾ ಇದ್ದಾರೆ. ಇವ್ರು 4 ಡೆಲಿವರಿ ಆದ್ರೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬ ನಮಗೆ ತೊಂದರೆ. ಅವ್ರು ಡಾಕ್ಟ್ರು ನೋಡಿ ಲೆಕ್ಕ ಹಾಕ್ಬಿಟ್ಟು ದೇವ್ರ ಸಮಾನ ಅಂತೀವಿ ಡಾಕ್ಟ್ರು. ಅವರು ಒಂಥರ ಹೇಳ್ಬಾರ್ದು, ದೇವಸ್ಥಾನ ಕೆಲವರು ಟೈಮಲ್ಲಿ ಅವರು ಡಾಕ್ಟ್ರು ದುಡ್ಡಾಸೆಗೆ ಆಸೆ ಪಡ್ತಾರೆ. ತಾಯಿ ಮಗುನ ಉಳಿಸೋಣ, ಅವ್ರಿಗೆ ಒಂದು ಹೆಸರು ಬರ್ತದೆ ಅಂತ ಆ ಟೈಮಲ್ಲಿ ಇರಲಿಲ್ಲ ಅವರ. ಸರಿ ಅಂದ್ಬಿಟ್ಟು ಸುಮಾರು 6 ಗಂಟೆ ಆಯಿತು. ಅವ್ರಿಗಿಂತ ತುಂಬ ನೋವು ಜಾಸ್ತಿ ಆಯಿತು. ಕರ್ಕೊಂಡೋಗ್ತಾನೆ, ತೋರಿಸ್ತಾನೆ, ಇಲ್ಲಪ್ಪ ಒದ್ದಾಡ್ತವ್ರೆ, ನೋಡಪ್ಪ ಆಪರೇಷನ್ ಮಾಡಬೇಕು, ದುಡ್ಡು ಬೇಕು. ಎಲ್ಲಿ ತರೋದು ನಾನು ದುಡ್ಡು? ಇಲ್ಲ, ಆಗಲ್ಲ. ನಮ್ಮ ಚಿಕ್ಕಮ್ಮರು ಹೇಳಿದ್ರು, ಇಲ್ಲೇ ಗೊಳ್ಳೆಳ್ಳಿ, ನಮ್ಮ ಚಿಕ್ಕಮ್ಮರು ಹೆಚ್ಚು ಗೊಳ್ಳೆಳ್ಳಿ ಅಂತ. ಅವರು ಒಂದು ಮಾತು ಹೇಳಿದ್ರು, ನೋಡಪ್ಪ ಇಲ್ಲೊಂದು ಚರ್ಚ್ ಇದೆ, ಅಲ್ಲಿ ಕರ್ಕೊಂಡು ಹೋಗು, ಅಲ್ಲಿ ಹೆರಿಗೆ ಎಲ್ಲ ಡೆಲಿವರಿ ಇದೆ, ಹಾಸ್ಪಿಟಲ್ ಥರ ಇದೆ, ಅದು ಚರ್ಚು ಇದೆ, ಹಾಸ್ಪಿಟಲ್ ಥರ ಇದೆ, ಕರ್ಕೊಂಡು ಹೋಗು ಅಂತ ಹೇಳಿ ಅದಕ್ಕೆ ಒಂದ್ಸಲಿ ದೇವರೇ ಆಶೀರ್ವಾದ ಮಾಡಿರ್ಬೇಕು ನಮ್ಗೆ. ಅವಾಗ ಸರಿ ಅಂದ್ಬಿಟ್ಟು ಅವಾಗ ನಾನೇನು ಮಾಡಿದೆ, ಆಟೋದಲ್ಲಿ ನಾನು ಡಾಕ್ಟ್ರಿಗೆ ಹೇಳಿದೆ, ಇಲ್ಲ ಸರ್ ನನಗೂ ದುಡ್ಡಿಲ್ಲ, ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಇಲ್ಲಪ್ಪ, ಬಸ್ಕೊಳ್ಳೋದೇ ಕಷ್ಟ ಆಗ್ತದೆ, ಕಾಚೆ ಕಡೆ ಕಳ್ಸೋಕೆ ನಾನು ಆಗಲ್ಲ, ಇಲ್ಲೇ ಡೆಲಿವರಿ ಮಾಡಬೇಕು ಅಂತ. ಅವ್ನು ಭಯಕ್ಕೆ ನಾನು ದುಡ್ಡು ತರಲಿ ಅಂತ. ನನ್ನ ಹತ್ರ ದುಡ್ಡಿಲ್ಲ, ನೀವೇನಾರ ಆಗಲಿ ನಾನು ಕರ್ಕೊಂಡು ಹೋಗ್ತೀನಿ ಬೇರೆ ಕಡೆ ಅಂದ್ಬಿಟ್ಟು ಏನು ಮಾಡಿದೆ, ಆ ದೇವರೇ ಅವಾಗ ಜ್ಞಾನ ಕೊಟ್ಟವ್ರೆ. ಸರಿ ಅಂದ್ಬಿಟ್ಟು ಮಗನು ತಾಯಿ ನನ್ನ ಕರ್ಕೊಂಡು, ನಮ್ಮ ಮಿಸಸ್ನ ಕರ್ಕೊಂಡು ಹಾಸ್ಪಿಟ್ಲ್ ಬಂದಿದೆ. ಇಲ್ಲಿ ಚರ್ಚ್ ಇವಾಗೂ ಇದೆ, ಹಿಂಗೇರಿ ಚರ್ಚು ಇಲ್ಲಿ. ಅವಾಗ ಏನು ಮಾಡಿದೆ, ನಾನು ಒಬ್ಬ ಏಜ್ ಆದವರು ಇದ್ರು ಚರ್ಚಲ್ಲಿ. ಚರ್ಚು ಹಾಸ್ಪಿಟ್ಲ್ ಎಲ್ಲ ಪಕ್ಕನೇ ಇದೆ. ಅದು ಮತ್ತೆ ತುಂಬ ಚೆನ್ನಾಗಿದೆ. ಒಂದು ಏಜ್ ಆಗಿತ್ತು. ಅವ್ರು ಹೇಳಿದ್ರು, ನೋಡಪ್ಪ ಏನು ಹೆದರ್ಕೊಂಬೇಡ, ನೀನು ಒಂದು ಅರ್ಧ ಗಂಟೆ ಪ್ರೇಯರ್ ಮಾಡಿ, ದೇವ್ರದ್ದು ಒಂದು ನೆನೆಸ್ಕೊ, ನೀನು ಯೇಸು ಕೃಷ್ಣ ನೆನೆಸ್ಕೊ, ಏನು ತೊಂದರೆ ಆಗಲ್ಲ ಅಂದ್ಬಿಟ್ಟು ನಾನು ಕುಂಡಿಸ್ತು. ನನಗೆ ಭಯ, ಏನಾಯಿತು ಎಷ್ಟೋ ಆಯಿತು, ಅವ್ನು ಆ ಥರ ಭಯ ಹಾಕಿದ್ದಾನೆ. ನನಗೆ ಏನಾದ್ರು ತಾಯಿ ಮಗು ಉಳಿಸೋದೇ ಕಷ್ಟ ಅಂತ ಇದೆ. ನನಗೆ ಭಯ ಬಂತು. ಅವಾಗ ನಾನು ದೇವ್ರಿಗೆ ಪ್ರೇಯರ್ ಮಾಡಿಕೊಂಡು ಹಿಂಗೆ ಕೂತಿದ್ದೆ. ಒಂದು ಫಾದರ್ ಬಂದು ನಾನು ಹೇಳಿದೆ, ಫಾದರ್ ಈ ಥರ ಭಯ ಹಾಕಿದ್ದು, ತೊಂದರೆ ಪಡಬೇಡ, ದೇವ್ರು ನಂಬು, ಏನು ಆಗಲ್ಲ. ಸುಮಾರು 1.5 ಅವರ್ಗೆ ಗಂಡು ಮಗು ಆಯ್ತು. ಗಂಡು ಮಗು ಆಯಿತು. ಚೂರು ತೊಂದರೆ 7 ದಿನ ಇಟ್ಕೊಂಡ್ರು ಅಲ್ಲೇ. ₹1 ನಮ್ಮ ಹತ್ರ ದುಡ್ಡು ತಗೊಂಡಿಲ್ಲ ಅವರು. ಚರ್ಚಲ್ಲಿ ಮಗುಗೆ ಅವರೇ ಸ್ನಾನ ಮಾಡಿಸ್ತಾರೆ, ಅವರೇ ಕ್ಲೀನ್ ಮಾಡಿ 7 ದಿನ ಅವರೇ ಮಾಡಿಕೊಂಡು ಮಗುನ ತಾಯಿನ ಅವರು ಸೇಫ್ಟಿಯಾಗಿ ಮನೆಗೆ ಕರ್ಕೊಂಡ್ಬಂದೆ. ಅವತ್ತು ಅಂದೆ,
ಯೇಸು ಕೃಷ್ಣ ನಂಬಿದ್ದು ಮತ್ತೆ ಏನಾಯ್ತು, ಮನೆ ಆಗಿತ್ತು ಅಂದ್ರೆ ಸುಮಾರು 1 ವರ್ಷದ ಈಚೆಗೆ ಮೊನ್ನೆ ಆಗಿತ್ತು. ನನ್ನ ಮಗ ಏನ್ ಮಾಡ್ದ, ತುಂಬಾ ಹೊಟ್ಟೆನೋ ಬರ್ತಾ ಇತ್ತು. ಹೊಟ್ಟೆನೋ ಬರ್ತಿದ್ದಾಗ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಏನಾಯ್ತು, ಸ್ಟೋನ್ ಗೊತ್ತಲ್ಲ, ಕಿಡ್ನಿ ಸ್ಟೋನ್, ಅದು ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಏನಾಯ್ತು, ಆ ಸ್ಕ್ಯಾನ್ ಎಲ್ಲ ಮಾಡಿದೆ. ಮಾಡಿದಾಗ ಏನಾಯ್ತು, ಡಾಕ್ಟ್ರು ತೋರಿಸಿದೆ ರಿಪೋರ್ಟ್ನ. ಇಲ್ಲ ಸರ್, ಇದು ಸುಮಾರು ಆಪರೇಷನ್ ಒಳಗಡೆ ಎಷ್ಟು ಇದಾಗಿ ಇದು ಮಾಡಿ ತೆಗಿಬೇಕಾದ್ರು ಆಗಲ್ಲ, ಇದು ಮಾಡಬೇಕು ಅಂದ್ರೆ ಎಷ್ಟಾಗುತ್ತೆ ಅಂತ ನಾನು ಡಾಕ್ಟ್ರ್ ಕೇಳಿದಾಗ 1 ಲಕ್ಷ ಚಿಲ್ಲರೆ ಹೇಳಿದ್ರು. ಲೆಕ್ಕ ಹಾಕೊಳ್ಳಿ, ಡಾಕ್ಟ್ರುಗಳು ಯಾವ ಥರ ವಂಚನೆ ಮೋಸ ಮಾಡ್ತಾರೆ ಅನ್ನೋದನ್ನ ನಾವು ಹತ್ಕೋಬೇಕು. ಅವಾಗೇನಾಯ್ತು, 1 ಲಕ್ಷ ಚಿಲ್ಲರೆ ಕೇಳಿದ್ರು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಬ್ರು ಡಾಕ್ಟ್ರು ನಮ್ಗೆ ಪರಿಚಯ ಇದ್ರು, 2 ಡಾಕ್ಟ್ರು ಅಂತ ಪರಿಚಯ ಇದ್ರು, 2 ಡಾಕ್ಟ್ರು ಅಂತ ಪರಿಚಯ ಇದ್ರು ನನಗೆ ಒಬ್ರು. ಆ ಡಾಕ್ಟರ್ ಹತ್ರ ಹೋದೆ, ಸರ್ ಈ ತರ ಹೇಳ್ತಾರೆ, 1 ಲಕ್ಷ ಚಿಲ್ಲರೆ ಅಂತ ಹೇಳ್ತಾ ಇದ್ದಾರೆ ಸರ್ ಅಂತ ಹೇಳಿದ್ರೆ, ಅವ್ರು ಇನ್ನೊಂದ್ ಕಡೆ ಹೋಗಿ ನಾನು ಬೇರೆ ಡಾಕ್ಟರ್ ನೋಡೋದು, ಬೇರೆ ಡಾಕ್ಟರ್ ಹತ್ರ ವಿಚಾರಿಸೋದು. ಅಲ್ಲಿ ಹೋಗಿ ಕೇಳಿದಕ್ಕೆ ಏನಾಯ್ತು, 1 ಲಕ್ಷದಿಂದ 80,000 ಬಂತು. ನೀವು ಸ್ವಲ್ಪ ಯೋಚನೆ ಮಾಡಿ, ಯಾವ ತರ ಡಾಕ್ಟರ್ಗಳು ದುಡ್ಡನ್ನ ಉಸಿಲಿ 1 ಲಕ್ಷದಿಂದ 80,000 ಕೊಟ್ಟು ನಾನು 60,000 ಕೊಟ್ಟರೆ ನಾನು ಕ್ಲೇಮ್ ಮಾಡ್ಕೊಡ್ತೀನಿ ಮಗಳಿಗೆ. ನೋಡೋಣ ಅಂದ್ಬಿಟ್ಟು ಇನ್ನೊಂದು ಡಾಕ್ಟರ್ ತೆಂಗೇರಿ ಹತ್ರ ಬಂದು ನಮ್ಮ ಪಂಚಾಯತ್ ಬಂದು ಹೇಳಿದ್ರೆ 30,000 ಬಂದರು. ಲೆಕ್ಕ ಹಾಕೊಳ್ಳಿ, ಎಲ್ಲಿಂದ ಬಂದರು, 30,000 ಬಂದರು, 30,000 ಗಂಟೆ ಬಂದರು. ಸರಿ ಅಂದ್ಬಿಟ್ಟು 28,000 ಕೇಳಿದೆ, ತೀರ್ಮಾನ ಆಯಿತು. ಅದನ್ನ ಅಪ್ಲೈ ಅದೆಲ್ಲ ಮಾಡೋದು, ರೆಡಿ ಮಾಡಿ ಕಳ್ಸಿ ತೋರಿಸಿದ್ರು. ನಾನು ತಿರ್ಗಿ ಏನಾಗೋಯ್ತು, 5-6 ತಿಂಗಳಿಗೆ ತಿರ್ಗಿ 2 ಕಲ್ಲು ಸ್ಟಾರ್ಟ್ ಆಯ್ತು. ತಿರ್ಗಿ ಇದೇನು ವಿಚಿತ್ರ ಕಥೆಗಳು, 2 ಕಲ್ಲು ತಿರ್ಗಿ ಹೋಗಿ ಸ್ಕ್ಯಾನ್ ಮಾಡಿದ್ರೆ 5-5 ತಿಂಗಳು 6 ತಿಂಗಳಿಗೆ ತಿರ್ಗಿ 2 ಕಲ್ಲು ಸ್ಟಾರ್ಟ್ ಆಯ್ತು. ನನ್ಗೆ ಆಶ್ಚರ್ಯ ಇದ್ದೀನಿ, ಈ ಥರ ಡಾಕ್ಟ್ರು ಹೋಗಿ ಕೇಳಿದೆ, ಏನ್ರಿ ಮೊನ್ನೆ ಮಾಡಿಸಿದ್ದು 5-6 ತಿಂಗಳಾಗಿಲ್ಲ, ಹಿಂಗೆ ನಾವೇನು ಮಾಡೋಕ್ಕಲ್ಲಪ್ಪ, ಅದು ಮಾಮೂಲಿ ಬಂದೇ ಬರ್ತದೆ, ಚೆನ್ನಾಗಿ ನೀರು ಕುಡಿಬೇಕು, ಅದು ಇದು ಅಂತ ಹೇಳಿ ಕಳ್ಸೋದು. ಸರಿ ಅಂದ್ಬಿಟ್ಟು ತಿರ್ಗಾ ಹೋಗಿ ಕೆಳಗೆ ಹೋಗಿ ತಿರ್ಗಾ ಇಲ್ಲಪ್ಪ ಆಪ್ಲೇಸ್ ಅದರಿಂದ ಇದು ಮಾಡಿ ತೆಗಿಬೇಕು, ದುಡ್ಡು ಇಷ್ಟ ಆಯ್ತದೆ ಅಂತ ಕೇಳಿದ್ರು. ನಾನು ನೋಡೋಣ ಅಂದ್ಬಿಟ್ಟು ನಮ್ಮ ನಮ್ಮ ಚರ್ಚ್ ನಡೆಸ್ತಾ ಇದ್ದಾರಲ್ಲ ನಮ್ಮ ಅಣ್ಣವರು, ಅವ್ನು ಹೋಗಿ ಹೇಳಿದೆ, ಅಣ್ಣ ಈ ಥರ ಆಪ್ರೇಷನ್ ಮೊನ್ನೆ ಮಾಡಿಸಿದ್ರೆ ಅಣ್ಣ, ಒಂದು 6 ತಿಂಗಳಾಗಿಲ್ಲ, ತಿರುಗಿ 2 ಕಲ್ಲಾಗಿದೆ. ಅವ್ರು ಹೇಳಿದ್ರು, ಏನು ಎದುರ್ಕೊಂಬೇಡಪ್ಪ, ಧೈರ್ಯವಾಗಿರು, ನಾನು ಎಣ್ಣೆ ಪ್ರೇಯರ್ ಮಾಡಿಸ್ಕೊಡ್ತೀನಿ ದೇವ್ರದ್ದು, ಅದನ್ನ ಹಚ್ಚು ಸಾಕು, ಹಾಸ್ಪಿಟ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಅವರು ಹೇಳಿರೋದಕ್ಕೆ ಅದೇ ಥರ ಎಣ್ಣೆ ಮನಸ್ಕೊಟ್ಟು ಪ್ರೇಯರ್ ಮಾಡಿದ್ರು. ಸುಮಾರು 1 ವಾರಕ್ಕೆ ನೋವು ಜಾಸ್ತಿ ಸ್ಟಾರ್ಟ್ ಆಯ್ತು. ಅದು ನೈಟ್ ಆಯ್ತು. ಸ್ಟಾರ್ಟ್ ಆಯ್ತಾಗ ಏನಾಯಿತು, ನಾನು ಒಂದ್ಸರಿ ಫೋನ್ ಮಾಡಿದೆ, ಅಣ್ಣ ಈ ಥರ ಆಗಿದೆ, ನನಗೆ ತುಂಬ ನೋವು ಜಾಸ್ತಿ ಆಗಿದೆ, ಎದ್ರುಕೊಂಬೇಡ ರಾಜು, ನಾನು ತಿರ್ಗಿ ಪ್ರೇಯರ್ ಮಾಡ್ತೀನಿ, ಕಿವಿ ಕೊಡೋದ್ರು. ಫೋನ್ ಮಾಡಿ ಕೊಟ್ಟು ಎಣ್ಣೆ ಇತ್ತಲ್ಲ, ಸ್ವಲ್ಪ ಏನೂ ಆಗಲ್ಲ, ಅದು ಬಂದೇ ಬರ್ತದೆ, ಏನೂ ಆಗಲ್ಲ, ತೊಂದರೆ ತಗೊಂಬೇಡ. ಅದು ಪ್ರೇಯರ್ ಮಾಡಿ ಅವರು 1 ಅವರ್ಗೆನೆ ಕಲ್ಲು ಬರ್ತೀವಿ, ಕಲ್ಲು ವಾಪಸ್ ಈಚೆ ಬಂದ ಒಂದೇ ತೋರಿಸ್ತಾರೆ ಕಲ್ಲನ್ನ 2 ಕಲ್ಲು, ಅದೇ ತಿರ್ಗ ಇನ್ನೊಂದು ಅವರ್ ಬಿಟ್ಕೊಂಡು ಇನ್ನೊಂದು ಕಲ್ಲು ಬಂತು. ಬೇಕಾಗ್ಬಿಟ್ಟು ದೇವ್ರು ನಂಬಿದ್ರೆ ನಾವು ಖಂಡಿತ ಒಳ್ಳೇದಾಗುತ್ತೆ. ಅದನ್ನ ಬಿಟ್ಬಿಟ್ಟು ನಾವು ಅನುಮಾನದಿಂದ ಅಯ್ಯೋ ದೇವ್ರು ಅವನ್ನ ಏನು ಕೊಡೋದಲ್ಲ, ದೇವ್ರು ಕೊಟ್ಟೇ ಕೊಡ್ತಾನೆ. ತಾಳ್ಮೆ ಇರಬೇಕು, ತಾಳ್ಮೆ ಇದ್ರೆ ಖಂಡಿತ ಕೊಟ್ಟೇ ಕೊಡ್ತಾನೆ ದೇವ್ರು. ತಾಳ್ಮೆ ಇಲ್ಲ ಅಂದ್ರೆ ನನ್ಗೆ ಇವಾಗೇ ಬೇಕು ಅಂದ್ರೆ ಮ್ಯಾಲ್ಸಕ್ಕಾಯ್ತದ, ಉದುರ್ಸಲ್ಲ. ಖಂಡಿತ ನಂಬಿಕೆ ಇಟ್ಕೊಂಡ್ರೆ ದೇವರು ಒಳ್ಳೇದಾಗೇ ಆಗ್ತಾನೆ, ತುಂಬಾ ಒಳ್ಳೇದಾಗಿರೋಕ್ಕೆ ಬಂದು ನಾನು ಸಾಕ್ಷಿ ಹೇಳ್ತಾರೆ. ಮತ್ತೆ ಇನ್ನೊಂದು ಏನಾಗಬೇಕು, ಒಬ್ರು ಮಾಟ ಮಂತ್ರದ್ದು ಹೇಳ್ತೀನಿ ನೋಡಿ ಸ್ಟೋರಿ. ಯಾವತ್ತೂ ಮಾಟ ಮಂತ್ರ ನಂಬೇಡ್ರಿ. ಈ ಮಾಟ ಮಂತ್ರ 500 ಹೋಗ್ತೀವಿ, ನಂಬ್ತೀವಿ, ಅವೆಲ್ಲ ಸುಳ್ಳು. ನಮ್ದು ಮಿಸಸ್ಗೆ ಅವ್ರಿಗೆ ತಲೆ ಸುತ್ತ ಬಂದಿದ್ದು ಇವ್ರು ನೋಡಿದ್ರು, ತಲೆ ಸುತ್ತ ಬಂದು ಬೀಳೋದ್ರೆ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು ನರಮೆ ಅವ್ರಿಗೆ ಹೆಚ್ಚು ಕಡಿಮೆ ಆಗಿದೆ. ನರ ಹೆಚ್ಚು ಕಡಿಮೆ ಆದರೆ ನಮ್ಗೆ ಗೊತ್ತಿಲ್ಲ. ಅವಾಗ ಕೆಲವ್ರು ಏನಂದ್ರು, ಹಿರಿಗರು ಹಾಸ್ಪಿಟಲ್ ಇದು ದೇವಸ್ಥಾನಕ್ಕೆ ಹೋಗಪ್ಪ, ಆ ದೇವಸ್ಥಾನಕ್ಕೆ ಹೋಗಪ್ಪ, ಏನೋ ಇಟ್ಕೊಂಡ್ಬಿಟ್ಟೈತೆ, ಏನೋ ಬಂದ್ಬಿಟ್ಟೈತೆ, ಅದು ಆ ಥರ ಸ್ಟಾರ್ಟ್ ಆಯ್ತು. ಅವ್ರು ಸರಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಇದು ಎಲ್ಲ ತೊಗೊಂಡು ದೇವಸ್ಥಾನ ಅಲ್ಲಿ ಇಲ್ಲೆಲ್ಲ ತೋರಿಸಿದೆ. ಎಲ್ಲೂ ತೋರಿಸಿದ್ರೆ ನಿಂಬೆಹಣ್ಣು ಕೊಡೋರು, ಮಂತ್ರಿಸೋರು, ತಾತಿ ಯಂತ್ರ ಕಟ್ಟೋರು, ಕಳ್ಸೋರು. ಅದು ಜಾಸ್ತಿನೇ ಆಗ್ತಾ ಇತ್ತು. ಆಗ್ತಾಗ ಏನಾಯ್ತು, ಒಬ್ಬ ಬಂದ, ಈ ಕೊಳ್ಳೇಗಾಲ ಕಡೆ ಯಾರೋ ಗೊತ್ತಿಲ್ಲ ನನಗೆ, ಮನೆಗೆ ಬಂದ. ಹಿಂಗೆ ಹೋಗ್ತಿದ್ದಾಗ ನಮ್ಮ ಮಿಸಸ್ಗೆ ಸ್ವಲ್ಪ ಇದಾಗಿತ್ತು ಜಾಸ್ತಿ. ಅವನೇನು ಬಂದು ಹಿಂಗೆ ಕಣ್ಣಿಗೆ ಹೇಳ್ತಾರೆ, ಹಿಂಗೆ ಮಿಸಸ್ ಹಿಂಗೆ ಆಗ್ತಾ ಇದೆ, ನಿಮ್ಗೆ ಆಗ್ತಾ ಇದೆ, ಹಿಂಗೆ ಆಗ್ತಾ ಇದೆ ಅಂತ ನಾವು ನಂಬಿಟ್ಟು, ನಮ್ಮ ಮಿಸಸ್ ನಾವು ನಂಬಿಟ್ರೆ. ಆದರೆ ಇವಾಗ ಈ ಸೀಸನ್ ಅಲ್ಲ, ಸುಮಾರು ಅದು 15 ವರ್ಷದ ಮಾಡಿ ಇದಾಗುತ್ತೆ, ಡೆಲಿವರಿ ಆಗಿ ಇದೆಲ್ಲ ಆದ್ಮೇಲೆ ತಿರುಗಿ ಸ್ಟಾರ್ಟ್ ಆಗಿದೆ. ಸರಿ ಅಂದ್ಬಿಟ್ಟು ಇವಾಗ ಏನು ಮಾಡ್ಬೇಕಪ್ಪ ಅಂದರೆ, ಬಂದ ಕೂತ್ಕೊಂಡ್ಬಿಟ್ಟು ಕೈ ನೋಡು, ಈಗ ಕೈ ಮಡಚು ಅಂದ. ಕೈ ಮಡಚಿದ್ರೆ ಹಿಂಗೆ ತೆಗೆದ್ರೆ ಈ ಬತ್ತಿ ಆಗುತ್ತೆ, ಅಂದರೆ ಇದಾಗೋಯ್ತು, ಭಸ್ಮ ಥರ ಆಗೋಯ್ತು. ನನಗೆ ಭಯ ಬಂತು, ಇದೆ ನೀವು ಏನು ಈ ಥರ ಮಾಡ್ತಿದ್ದಾನೆ, ನಮ್ಗೆ ಗೊತ್ತಿಲ್ಲ ಇದನ್ನ. ನೋಡಪ್ಪ, ನಿಮ್ಮ ಮಿಸ್ಸಸ್ಗೆ ಈ ಥರ ಯಾವುದೋ ಒಂದು ಮಾಡಿಸ್ಬಿಟ್ಟಿದ್ದಾರೆ, ಈ ಥರ ಕಿವಿನೋ ಹಂಗೆ ಏನೋ ಸುಳ್ಳು ಹೇಳ್ದ. ಆ ಮಿಸ್ಸಸ್ ಅದೇ ನಂಬುದ್ರು, 15 ವರ್ಷ ಮಾತು, ಇವಾಗಲ್ಲ.
ಸರಿ ಅಂದ್ಬಿಟ್ಟು ಅವಾಗ ಏನ್ ಮಾಡ್ಬೇಕಪ್ಪ ಅಂತ ನೋಡು, ಒಂದು ಸೀರೆ ಬೇಕು, ಹೊಸ ಸೀರೆ ಇಲ್ಲ. ಹೊಸ ಸೀರೆ ಎಲ್ಲಿಂದ ತರೋದೆ ಹೋಗಿ, ಹೊಸ ಸೀರೆ ಇಲ್ಲಪ್ಪ, ಒಂದಿನ ಏನೋ ಉಟ್ಕೊಂಡು ಬಿಚ್ಚಕ್ಕಿರ್ಬೇಕು, ಅದೇ ಕೊಡಿ ಪರವಾಗಿಲ್ಲ ಅಂತ. ಆಮೇಲೆ ಕೊಟ್ಟಾದ್ಮೇಲೆ 5,000 ರೂಪಾಯಿ ಕಾಣಿಕೆ ತಂದು ಮಾಡಿದ್ರಿ ಅಂತ. ಏನಪ್ಪ ನೀನು 5,000 ಕೇಳ್ತಿದ್ದೆ, ಎಲ್ಲಿಂದ ತಂದು ಕೊಡೆ ನೀನು 5,000 ಅಂತ. ಇಲ್ಲಪ್ಪ ಇದು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಮೂಳೆಗಳೆಲ್ಲ ತಂದು ಮಾಡಿಲ್ಲ. ಮಸಾಣಿಗೆ ಎಲ್ಲೋ ಇನ್ನೂ ತಂದು ಗೊತ್ತಿಲ್ಲ. ಆ ಮೂಳೆಗಳೆಲ್ಲ ತಂದು ಮಡಗಿ ಏನೇನೋ ಪೂಜೆ ಮಾಡ್ದ, ಒಂದು ಚೊಂಬೆಲಿ ನೀರು ತೆಗ್ದ ಮಾಡ್ದ, ಎಲ್ಲ ಮಾಡ್ದ, ಆಯ್ತು. ಆಮೇಲೆ ಇದನ್ನ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ ಅಂತ, ಕಾಸಲ್ಲ ಸೀರೆನ ವಾಪಸ್ ಕೊಡ್ತೀನಿ ಅಂತ. ಹೌದು ಅಂತ ನಾನು ನಂಬ್ಕೊಂಡೆ, ಸೀರೆ ಬತ್ತ ಬಿಡೋಣ. ನಮ್ಮ ಮಿಸ್ಸಸ್ಗೆ ಇವರೆಲ್ಲ ನಂಬಿಕೆ, ಅಯ್ಯೋ ಏನೋ ಇರ್ಬೋದೇನೋ, ಯಾರೋ ಮಾಡಿಸ್ಬಿಟ್ಟವ್ರೇನೋ. ಅದು ಖಂಡಿತ ಏನೂ ಇಲ್ಲ, ಅದು ನಮ್ಮ ಕಲ್ಪನೆ ಅದು ಹಾಕೊಳ್ಳಿ. ಆಮೇಲೆ ಏನು ಹೇಳ್ದ ಅವನು, ಅದೆಲ್ಲ ಮಂಡಿಸ್ಕೊಂಡು ಆ ಕಾಣಿಕೆ ಏನಿದ್ದು ಎಲ್ಲ ತಂದು ನಮ್ಮ ಮಿಸ್ಸಸ್ ಇಟ್ಬಿಟ್ರು ಅವ್ನಿಗೆ. ಆಮೇಲೆ ಇಕ್ಕಿದಾದ್ಮೇಲೆ ಏನು ಮಾಡ್ದ, 1 ಗಂಟೆ ರಾತ್ರಿ ಮಸಾಣಕ್ಕೆ ಹೋಗ್ಬೇಕು ನಿಮ್ಗೆ. ನಾನು ಅದನ್ನೆಲ್ಲ ಮುಂತಾಕೆ 1 ಗಂಟೆ ರಾತ್ರಿ ಹೆಂಗೆ ನಾನು ಹೋಗಕ್ಕಾಯ್ತದೆ? ಇಲ್ಲಪ್ಪ ನೀನು ಹೋಗಬೇಕು 1 ಗಂಟೆ ರಾತ್ರಿ ಅಂತ. ಲೆಕ್ಕ ಹಾಕೊಳ್ಳಿ ಎಂತ ಮೋಸ ಮಾಡ್ತಾರೆ ಅಂದ್ರೆ, ಅದನ್ನ ನಾವೆಲ್ಲ ನಂಬಿದ್ವಿ, ನೀವು ನಂಬಿರ್ಬೋದು ಕೆಲವರೆಲ್ಲ. ಆ ಥರ ಅವ್ರು ಮೋಡಿ ಮಾಡೋದು. ಮಸಾಣಕ್ಕೆ ಹೋಗಿ 1 ಗಂಟೆ ರಾತ್ರಿ ನಾವು ಅದು ಬಟ್ಟೆ ಎಲ್ಲ ಬಿಟ್ಬಿಟ್ಟು ಹೋಗಿ ಹಾಕ್ಬೇಕಂತೆ, ಉಳ್ಬೇಕಂತೆ ನಾನು ಹೋಗಿ. ಆ ಥರ ಸನ್ನಿವೇಶಗಳು ಬಂದ ಆ ಟೈಮಲ್ಲಿ. ನಾನು ಯಾವುದು ನಂಬಲಿಲ್ಲ ಅದನ್ನ. ನಮ್ಮ ಮಿಸ್ಸಸ್ ನಂಬಿಕೆ ಇದ್ರು ಪಾಪ, ನಮ್ಮ ಅತ್ತೆ ನಂಬಿಕೆ ಇದ್ರು. ಆಮೇಲೆ 1 ಗಂಟೆ ರಾತ್ರಿ ನಾನು ಹೋಗಲ್ಲ, ನೋಡಪ್ಪ ನಾನು ನೈಟಲ್ಲಿ ಹೋಗಲ್ಲ ಅಂತ ಹೇಳಿದೆ. ಆಮೇಲೆ ಇನ್ನೊಬ್ಬ ಬಂದ ಏನಂದ, ನೋಡಪ್ಪ ನಿಮ್ಗೆ ಏನೋ ಯಾರೋ ಮಾಡ್ಬಿಟ್ಟು ಊದ್ಬಿಟ್ಟವ್ರೆ ಇದರಲ್ಲಿ ಮಾಡ್ಕೆ, ಅದನ್ನ ತೆಗಿಬೇಕು ಅಂತ. ಅದೇ ಮೂಢನಂಬಿಕೆ ನಮ್ಗೆ ಅವಾಗ. ಹೌದೇನೋ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಆಯ್ತು, ಏನ್ ಮಾಡ್ಬೇಕು ಇವಾಗ? ಸರಿ ಏನ್ ಮಾಡ್ದ, 1 ಅವರ್ ಆಚೆ ಕಳಿಸು, ನೀನು ಇಲ್ಲಿ ಕೂತ್ಕೋಬೇಕು ಅಂತ. ಈ ಕುಂಕುಮ ಎಲ್ಲ ಒಂದು ಬಿಂದಿಗೆ ಕಲಿಸ್ಬಿಟ್ಟ. ಕುಂಕುಮ ಕಲಿಸ್ಬಿಟ್ಟಿದ್ದು ಏನ್ ಮಾಡ್ದ, ನನಗೆ ಅದನ್ನ 5,000 ವಸೂಲು ಮಾಡ್ದ. ಅವತ್ತು 5,000 ವಸೂಲು ಮಾಡ್ದ. ಆ ಬಿಂದಿಗೆ ಕುಂಕುಮ ಎಲ್ಲ ಕಲಿಸ್ಬಿಟ್ಟಿದ್ರು, ತಗೊಂಬಂದು ನನಗೆ ಊದ್ಬಿಟ್ಟ ಮೇಲೆ. ನಮ್ಮ ಮಿಸ್ಸಸ್ ಏನ್ ಮಾಡ್ದ, ಒಂದಕ್ಕೆ ಮಾಸ್ತ ಹೇಳಿದ್ರಲ್ಲ, ಅವ್ರೇನ್ ಮಾಡಿದ್ರು 1 ಅವರ್ ಬಿಟ್ಕೊಂಡು ನಾನು ನೋಡ್ಬಿಟ್ಟು ಅವರೇ ಅಡಿದ್ರು. ಯಾಕಂದ್ರೆ ನಾನು ರಕ್ತ ಆಗ್ಬಿಡ್ತೈತೆ, ಅವ್ರು ಭಯ ಹಾಕೊಂಡ್ಬಿಟ್ಟಿನ. ಹಂಗೆ ಮಾಟ ಮಂತ್ರ ಯಾವತ್ತೂ ದೇವ್ರು ನಂಬಬೇಕು. ಮಾಟ ಮಂತ್ರದಲ್ಲಾಗ್ಲಿ ಮೋಸ, ಡಾಕ್ಟರ್ಗಳು ಮೋಸನೇ, ಜಾಸ್ತಿ ಮೋಸನೇ. ಅದಕ್ಕೆ ದಯವಿಟ್ಟು ನಂಬಿಕೆ ನಮ್ಮ ದೇವ್ರು ಮಾಡಿರೋದು, ಯೇಸು ಕೃಷ್ಣ ಮಾಡಿರೋದು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀನಿ ನಾನು ಅಂದ್ರೆ, ಸುಮಾರು 20 ವರ್ಷ ಆಯ್ತು, 22 ವರ್ಷ ಆಯ್ತು. ನಮ್ಗೆ ಚೆನ್ನಾಗಿಟ್ಟಿದ್ದಾನೆ. ಎಲೆಕ್ಷನ್ ಅಷ್ಟೇ ನಮ್ಗೆ ಜಯ ಗಳಿಸ್ತಾನೆ. ಮೊನ್ನೆ ಹೋದ ಎಲೆಕ್ಷನ್ ಅಲ್ಲಿ ನನಗೆ ಈ ವಿರೋಧ ಪಕ್ಷದವ್ರು ಏನ್ ಮಾಡಿದ್ರು, ಇವ್ನು ಸೋಲಿಸ್ಬೇಕು ಅಂತ, ನನ್ನ ಸೋಲಿಸ್ಬೇಕು ಅಂದ್ಬಿಟ್ಟು ತುಂಬಾ ಪ್ರಯತ್ನ ಪಟ್ರು. ಕಾಂಗ್ರೆಸ್, ಬಿಜೆಪಿ, JDS 3 ಜನನು ಒಂದಾಗ್ಬಿಟ್ರು. ಯಾರೋ ಹಿಂಗೆ ಊರಲ್ಲಿ ಇರ್ತಾರಲ್ಲ ಹೊಟ್ಟೆಲಿರೋರು, ನನ್ನ ಭಾರಿ ಪ್ರಯತ್ನ ಪಟ್ರು. ನಾನು ಅದನ್ನ ಅವ್ರು ಏನೇ ಮಾಡಲಿ ದೇವ್ರವನ್ನ ಅಂದ್ಬಿಟ್ಟು ಏನು ಮಾಡಿದೆ, ನಾನೇನು ಅವತ್ತು ಕೌಂಟಿಂಗ್ ಹೋಗ್ಬೇಕಾಯ್ತು. ನಾನು ಎಲೆಕ್ಷನ್ ಮುಗಿತಾ ಬಂತು, ಇದು ಕೌಂಟಿಂಗ್ ಇತ್ತು ಅವತ್ತು. ನಾನು 5 ಗಂಟೆ ರಾತ್ರಿಗೆ ಎದ್ದಿನ. 5 ಗಂಟೆ ಅವಾಗ ಚರ್ಚ್ ಇರಲಿಲ್ಲ, ನಮ್ಮ ಈ ಥರ ಚರ್ಚ್ ಇಲ್ಲಿ ಕಟ್ಟಿರಲಿಲ್ಲ ಅವಾಗ, ಒಂದು 5 ವರ್ಷ ಮುಂಚೆ. ಅವಾಗ ಏನೇನು ಮಾಡ್ತು, ಇಲ್ಲಿ ತಡ್ಕುಪ್ಪಲ್ಲಿ ಒಂದು ಚರ್ಚ್ ಇತ್ತು. ಆ ಚರ್ಚಲ್ಲಿ ಹೋಗಿ ಏನು ಮಾಡಿದೆ, 5 ಗಂಟೆ ರಾತ್ರಿಗೆ ಪ್ರೇಯರ್ ಮಾಡಿದೆ. ಹೋಗಿ ಅಲ್ಲಿ ಫಾಸ್ಟ್ ಇದ್ರು, ಪ್ರೇಯರ್ ಮಾಡಿಸ್ಕೊಂಡೆ ಬಂದು. ಇವ್ರು ಏನು ಮಾಡೋದು, ಸದಾಯಗದೆ ಮಟನ್ ಹಾಕೋದು, ಚಿಕನ್ ಹಾಕೋದು, ಅವ್ರು ದುಡ್ಡು ಕೊಡೋದು ಎಲ್ಲ ಸೋಲಿಸ್ಬೇಕು ಅಂತ ಭಾರಿ ಪ್ರಯತ್ನ ಪಟ್ಟರು. ಸರಿ ದೇವರವನ್ನ ನನಗೆ ಯೇಸು ಕೃಷ್ಣ ಒಬ್ಬ ನಂಬಿದ್ದೀನಿ ಅಂದ್ಬಿಟ್ಟು, ದೇವ್ರ ನಂಬಿದ್ದೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಅವಾಗ 9 ಇತ್ತು, 9 ಹಚ್ಬಿಟ್ಟು ಪ್ರೇಯರ್ ಮಾಡಿಸ್ಕೊಂಡು ಬಂದೆ. ಅಲ್ಲಿ ಹೋಗಿ ಕೂತ್ಕೊಂಡೆ. ಅವ್ರಿಗಿಂತ 588 ಲೀಡ್ ಇತ್ತು, 588. ಇವಾಗ ನಾನು ಅನ್ಕೊಂಡೆ ದೇವ್ರು ನನ್ನ ಹತ್ರ ಇದ್ದಾನೆ. ಜನಗಳು ಮೋಸ ಮಾಡೋದು, ದೇವ್ರು ಮೋಸ ಮಾಡಲ್ಲ. ಇವತ್ತು ಕೂಡ ನಾನು ನಂಬಿದ್ದೀನಿ. ವಾರಕ್ಕೊಂದ್ಸರಿ ನಾನು ಪ್ರೇಯರ್ಗೆ ಹೋಗ್ತೀನಿ. ನಮ್ಮ ಪಾಸ್ಟರ್, ನಮ್ಮ ಸುಮಿತ್ ಪಾಸ್ಟರ್ ಬರ್ತಾರೆ. ನಂಬಿಕೆ ಇಟ್ಕೊಂಡ್ರೆ ದೇವ್ರು ಖಂಡಿತ ನಮ್ಗೆ ಎಲ್ಲರಿಗೂ ಒಳ್ಳೇದಾಗ್ತದೆ, ನಿಮ್ಗೂ ಒಳ್ಳೇದಾಗ್ತದೆ. ನಂಬಿಕೆ ಇಲ್ಲ ಇಟ್ಕೊಂಡ್ರೆ, ನಂಬಿಕೆ ಇಲ್ಲ ಅಂದ್ರೆ ಒಳ್ಳೇದಾಗಲ್ಲ. ನಾವು ಅಯ್ಯೋ ದೇವರು ಯಾಕಿಲ್ಲ ಕೊಟ್ಟಿಲ್ಲ, ನಮ್ಗೆ ಕಷ್ಟಪಡಬೇಕು, ನಾವು ತಿನ್ಬೇಕು, ದೇವ್ರು ಕೊಡ್ತಾನೆ ಇಲ್ಲ ಅಂತಲ್ಲ. ನಾವು ಸಾಧನೆ ಮಾಡ್ತೀವಲ್ಲ. ಮೊನ್ನೆ 2 ತಿಂಗಳು ಮುಂಚೆ 5.5 ಎಕರೆ ನಂದು ಜಾಗ, ಗೌರ್ಮೆಂಟ್ ಜಾಗ ಇತ್ತು ಉತ್ತರಲ್ಲಿ. ಇವಾಗ ಐತೆ, ಮಾಡ್ಸ್ಕೊಂಡ್ಬಂದಿದ್ದೀನಿ. ನಾನು ಒಂದ್ಸರಿ ಪ್ರೇಯರ್ ಬಂದಾಗ ಇವರು ಇದ್ರೇನೋ, ನಾನು ಪ್ರೇಯರ್ ಮಾಡಿಕೊಂಡೆ. ನಮ್ಮ ಜನಗಳು ಒಳ್ಳೇದಾಗಬೇಕು, ಬಡವ್ರಿಗೆ 20-30 ಸಲ ಸಿಕ್ಕಿದ್ದೇವ್ರೆ. ಎಷ್ಟೋ ಜನ ಪಾಪ ಮನೆ ಇಲ್ಲ, ಬಾಡಿಗೆಲಿದ್ದಾರೆ. ಸುಮಾರು ಜನ ವರ್ಷದಿಂದ ಪಾಪ 20-30 ವರ್ಷದ ಬಾಡಿಗೆಲಿದ್ದಾರೆ. ಅವ್ರಿಗಿಲ್ಲ, ಏನೋ ಇದೊಂದು ಮಾಡಿಕೊಟ್ರೆ ಅವ್ರು ಒಂದು ದೀಪ ಹಚ್ಕೋತಾರೆ. ನಾನು ದಾಸವಾದ ಮಾಡೇಬೇಕು ಅಂದ್ಬಿಟ್ಟು ದೇವ್ರು ನೆನೆಸ್ಕೊಂಡು ಹೋಗಿ ನಾನು 2 ತಿಂಗಳು ಪ್ರಯತ್ನ ಪಟ್ಟೆ ನೋಡಿ, ಆಶ್ರಯಕ್ಕೆ ಮಾಡ್ಸೋಕ್ಕೆ. ದೇವರು ನಮಗೆ ಪಾಣಿ, ಮೆಡಿಸಿನ್ ಎಲ್ಲ ಹೋಗೋ ಟೇಬಲ್ಗಳೆಲ್ಲ ಮೂವ್ ಆಗಿ ದೇವರು ತಹಸೀಲ್ದಾರ್ ಅದೇ ಸೋಮಶೇಖರ್, ನಮ್ಮ ಸೋಮಶೇಖರ್ ರೆಕಮೆಂಡ್ ಮಾಡಿದ್ರು. ಇವತ್ತು 5.5 ದೇವರು ಕೊಟ್ಟಿದ್ದಾರೆ. ಆಶೀರ್ವಾದ ಆಗಿದೆ. ಖಂಡಿತ ಒಬ್ಬ ಜನಕ್ಕೆ ರೇಷನ್ ಕಾರ್ಡ್ ಮತ್ತೆ ಹಂಗೆ ಒಳ್ಳೇದಾಗಬೇಕು. ನಮ್ಗೆ ದೇವರಿಂದ ಒಳ್ಳೇದಾಗುತ್ತೋ, ಮುಂದೇನು ಒಳ್ಳೇದಾಗುತ್ತೆ. ನೀವು ನಂಬಿ, ನಾವು ನಂಬೋಣ. ದೇವರು
ಪ್ರೇಯರ್ ಮಾಡ್ತಾರೆ. ಅದೇ ತರ ಅವ್ರಿಗೆ ದೇವರು ಆಶೀರ್ವಾದ ಆಯುಸ್ಸೆಲ್ಲ ಕೊಡ್ಲಿ, ನಮ್ಮೆಲ್ಲರಿಗೂ ಅವ್ರ ಆಶೀರ್ವಾದ ಮಾಡಿ, ದೇವ್ರ ಆಶೀರ್ವಾದ ಅವ್ರಿಗೆ ಇರುತ್ತೆ, ಅವ್ರ ಆಶೀರ್ವಾದ ನಮ್ಗಿರುತ್ತೆ. ಖಂಡಿತ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಚಪ್ಪಳೆ ಬಗ್ಗೆ ಬಿಟ್ಕೊಳ್ಳುವ. ಹಾಲೆಲೂಯಾ. ನಿಮ್ಮ ಲೈಫಲ್ಲಿ ಯೇಸುವನ್ನು ದೊಡ್ಡದಾಗಿ ನಂಬುದ್ರೆ ದೇವರು ದೊಡ್ಡದಾಗಿ ಸಾಕ್ಷಿಯನ್ನಾಗಿ ಮಾರ್ಪಡ್ತಾರೆ. ಆಮೇನ್. ಸಿಕ್ಕಿಲ್ಲ ಅಂತಲ್ಲ, ನಂಬಿಕೆ ಇಟ್ರೇನೆ ದೇವ್ರು ಕೊಡೋದು ನಮ್ಗೆ. ಆಮೇನ್. ಇಷ್ಟುದ್ದ ಅವ್ರು ಮಾತಾಡಿದ್ರೆ ಅರ್ಥ ಏನ್ ಗೊತ್ತಾ? ಅಷ್ಟುದ್ದ ದೇವರು ನಾನು ನಂಬಿದ್ದಾರೆ, ದೇವರು ಅವ್ರ ಜೀವಿತದಲ್ಲಿ ಅಷ್ಟು ದೊಡ್ಡ ಕಾರ್ಯವನ್ನ ಮಾಡಿದ್ದಾರೆ. ಆಮೇನ್. ನೀವು ಇಷ್ಟೇ ಎಷ್ಟು ನಂಬ್ತೀರಾ, ಇಷ್ಟೇ ಎಷ್ಟು ಆಗುತ್ತೆ, ಇಷ್ಟು ನಂಬಬೇಕು. ಆಮೇನ್. ದೇವ್ರು ಹಾಲೆಲೂಯಾ. ಓಕೆ, ಕೊನೆಯದಾಗಿ ಸಮಯ ಆಗ್ತದೆ. ನಮ್ಮ ಮಧ್ಯದಲ್ಲಿ ಕಿಸ್ಮತ್ ಅಂತ ಬರಲಿದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಸ್ಟೇಜ್ ಮೇಲೆ, ಹೆಣ್ಮಗಳು ಚಿಕ್ಕ ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಬನ್ನಿ. ಮಕ್ಕಳೆಲ್ಲ ಮೇಲೆ ಬರ್ಬೋದು. ಅವರು ಓಕೆ, ಕ್ರಿಸ್ಮಸ್ ಎಲ್ಲ ಬರ್ಬೇಕು. Hallelujah. Bagi ಚಪ್ಪಳೆ ಹೊಡೆಯೋಣ ಮಕ್ಕಳಿಗೆ. Hallelujah. ಓಕೆ, ಕೊನೆಯದಾಗಿ ನಾವೆಲ್ಲರೂ ಎದ್ದು ಪ್ರಾರ್ಥನೆ ಮಾಡೋಣ.
ನಾವೆಲ್ಲ ಎದ್ದುಕೊಂಡು ಪ್ರಾರ್ಥನೆ ಮಾಡ್ತೇನೆ. ನಾವು ಪ್ರಾರ್ಥನೆ ಮಾಡಿ ಮುಗಿಸಲು ಹೋಗುವ. ನಾವೆಲ್ಲ ಎದುರುಕೊಂಡು ಪ್ರಾರ್ಥನೆ ಮಾಡಲ್ವಾ? ನಾವೆಲ್ಲ ಎದುರಿಸಿಕೊಂಡು ಕೊನೆಯದಾಗಿ ಈ ಒಂದು ಕ್ರಿಸ್ಮಸ್ ಆಚರಣೆಯ ಕೊನೆಯ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲ ಪ್ರಾರ್ಥನೆಯಲ್ಲಿ ನಿರತರಾಗುವ. ಪ್ರಾರ್ಥನೆ ಮಾಡೋಣ. ಓಕೆ, ಒಂದು ಪ್ರಕಟಣೆ. ನಮಗೆ ಭಾನುವಾರ ಸರ್ವಿಸ್ ಇರುತ್ತೆ. ಭಾನುವಾರ 8:00 ನಮ್ಮ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತೆ. ದಯಮಾಡಿ ಎಲ್ಲರೂ 8:00 ಬಂದು ಕರ್ತನ ಆರಾಧಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ಳುತ್ತೇನೆ. ಆಮೇಲೆ ಎಷ್ಟು ಗಂಟೆಗೆ ಸರ್ವಿಸು? 8:00. ಓಕೆ, ಹೊಸ ವರ್ಷದ್ದು ನಾನು ಭಾನುವಾರ ತಿಳಿಸ್ಕೊಡ್ತೀನಿ ಏನ್ ಮಾಡೋದು ಎಂಬುದಾಗಿ. ಓಕೆ, ಕೊನೆಯ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡುವ. ಕಣ್ಣುಗಳನ್ನು ಚಿತ್ತ ಪರಿಶುದ್ಧನಾದ ಒಳ್ಳೆಯ ತಂದೆಯ ನಾಮಕ್ಕೆ ಸ್ತೋತ್ರಪ್ಪ. ದೇವರೇ, ಇಲ್ಲಿವರೆಗೂ ನಮ್ಮ ನಡೆಸಿದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ಮುಂಚಾನೆಯಿಂದ ಈ ಮಧ್ಯಾಹ್ನದ ವೇಳೆಯವರೆಗೂ ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ಸಂತೈಸುತ್ತ ದೇವರೇ, ನಮ್ಮನ್ನು ಆಶೀರ್ವದಿಸಿದ ಬಂದಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಕರ್ತನೆಯಪ್ಪ, ಇವತ್ತು ಇಮ್ಮಾನುವೇಲನಾಗಿ ಇಗೋ ನಮ್ಮ ಹೃದಯದಲ್ಲಿ ನೀನು ಹುಟ್ಟಿ ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಇಗೋ ನಮ್ಮ ಭಾರವನ್ನೆಲ್ಲ ನೀನು ಹೊತ್ತುಕೊಳ್ಳುತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮ ವೇದನೆಗಳೆಲ್ಲ ನೀನು ತೆಗೆದುಕೊಳ್ಳುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ರೋಗದಿಂದ ನಮಗೆ ಬಿಡುಗಡೆ ಮಾಡುವುದಕ್ಕಾಗಿ ಯೆಹೋವ ರಾಫ ನೀನು ಹುಟ್ಟಿ ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಓ ಹಲ್ಲೆಲೂಯಾ. ಪರಿಶುದ್ಧನಾದ ಯೇಸುವಿಗೆ ಸ್ತೋತ್ರಪ್ಪ. ನಿನ್ನ ಕೃಪಾ ನಾಶವಾಗದೆ ಹೋಗುತ್ತಿರುವುದು ನೀ ನಮ್ಮ ಪ್ರೀತಿಗಾಗಿ ಸ್ತೋತ್ರಪ್ಪ. ಈಗ ನಮ್ಮನ್ನು ನಡೆಸಬೇಕಾಗಿ ಸ್ತೋತ್ರ. ಈ ತರ ಬಲಪಡಿಸಬೇಕಾಗಿ ಸ್ತೋತ್ರ ದೇವರೇ. ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆ ಒಳ್ಳೆಯದಂತೆ. ನನ್ನ ಮನೆಯಲ್ಲಿ ಕೊಂಡಾಡು, ನನ್ನ ಸರಿ ನನ್ನ ಮನೆಯಲ್ಲಿ ಕೊಂಡಾಡು. ಹ್ಯಾಪಿ ಕ್ರಿಸ್ಮಸ್, ವೆರಿ ವೆರಿ ಕ್ರಿಸ್ಮಸ್, ಹ್ಯಾಪಿ ವೆರಿ ಕ್ರಿಸ್ಮಸ್. Hallelujah. बोलो यीशु मसीह की